सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಗ್ರಂಥಕರ್ತ ಶ್ರೀ ಪುಷ್ಪದಂತಾಚಾರ್ಯ. ಸೊ ಪುಷ್ಪದಂತಾಚಾರ್ಯ ಇಲ್ಲಿ ಬದುಕಿನ ಮೂಲ ಉದ್ದೇಶವನ್ನು ಕುರಿತು ಪರಮಾತ್ಮನೊಂದಿಗೆ ಅವನು ಹೇಳ್ಕೊತಾ ಬಂದಿದ್ದಾನೆ. ಮನುಷ್ಯ ತನ್ನ ಜನ್ಮವನ್ನು ಪಡೆದುಕೊಂಡ ನಂತರದಲ್ಲಿ ಬದುಕಬೇಕು ಅಂತ ಹೇಳಿ ಅನೇಕ ರೀತಿಯ ಲೌಕಿಕಗಳಲ್ಲಿ ಅವನ ಆಸಕ್ತಿಯನ್ನು ವಹಿಸಬಹುದು. ಬಟ್ ಅವೆಲ್ಲವೂ ಕೇವಲ ಇಟ್ಸ್ ಓನ್ಲಿ ಫಾರ್ ಲಿವಿಂಗ್. ಸೊ ಬದುಕಬೇಕು ಅಥವಾ ಲಿವಿಂಗ್ ಈಸ್ ನಾಟ್ ದಿ ಗೋಲ್ ಆಫ್ ದಿ ಲೈಫ್ ಆಫ್ ಎ ಜೀವ. ದೆರ್ ಈಸ್ ಸಮಥಿಂಗ್ ಮೋರ್, ದೆರ್ ಈಸ್ ಹೈಯರ್ ದ್ಯಾನ್ ದಿಸ್. ಸೊ ವಾಟ್ ಈಸ್ ದಟ್? That is called ಸಾರ್ಥಕ್ಯ ಭಾವ ಅಂತಹದ್ದನ್ನು ಪಡ್ಕೊಳ್ಳೋದು. ಹೌ ಟು ಅಟೈನ್ ದಿಸ್ ಭಾವ, ಹೌ ಟು ರೀಚ್ ಟು ದಿಸ್ ಲೆವೆಲ್, ಇಟ್ ಈಸ್ ಕಾಲ್ಡ್ ದಿ ಮುಕ್ತಿ, ಇಟ್ ಈಸ್ ಕಾಲ್ಡ್ ದಿ ಮೋಕ್ಷ. ಸೊ ಸಮ್ವೇರ್ ಈ ಮುಕ್ತಿ ಮತ್ತು ಮೋಕ್ಷ ಅನ್ನುವಂತಹ ಪದಗಳನ್ನು ಮಾತನಾಡಿದಾಗ ಇಟ್ ಆಲ್ಸೋ ಸೇಸ್ ದ ವೆರಿ ಮೀನಿಂಗ್ ಆಫ್ ಮುಕ್ತತೆ ಆರ್ ಮೋಕ್ಷ ಮೀನ್ಸ್ ಬಿಡುಗಡೆ. ಸೊ ಎ ಜೀವ, he should come to understand that he is bound. ಸೊ ಎಲ್ಲಿಯವರೆಗೆ ಮನುಷ್ಯ ನಾನು ಬಂಧನದಲ್ಲಿ ಇದ್ದೀನಿ ಅನ್ನುವಂತಹದ್ದು ಅವನಿಗೆ ಗೊತ್ತಾಗೋದಿಲ್ಲ, ಅಲ್ಲಿಯವರೆಗೆ ಅವನಿಗೆ ಮೋಕ್ಷದ ಬಗ್ಗೆ ಅಭಿರುಚಿ ಅಥವಾ ಆಸಕ್ತಿ ಅನ್ನುವಂತಹದ್ದು ಅವನಲ್ಲಿ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಅನೇಕ ರೀತಿಯ ಬದುಕಿನಲ್ಲಿ ಆಗಾಗ್ಗೆ ಬರುವಂತಹ ಸಮಸ್ಯೆಗಳನ್ನು ಆ ಕ್ಷಣದಲ್ಲಿ ಅದು ನಿವಾರಿಸಿಕೊಂಡು ಮುಂದೆ ಸಾಗ್ತಾ ಇರುವಂತಹದ್ದು. ಇಟ್ ಈಸ್ ಎ ಮೆಕ್ಯಾನಿಕಲ್ ಲೈಫ್. ಬದುಕಬೇಕಾದ್ರೆ ದಿನನಿತ್ಯದಲ್ಲಿ ಯಾವುದೋ ಒಂದು ಸಮಸ್ಯೆ ಎದುರಾಗುತ್ತೆ, ಆ ಸಮಸ್ಯೆಗೆ ಒಂದು ಉತ್ತರವನ್ನು ಕಂಡುಕೊಳ್ಳುವಂತಹದ್ದು, ಹಾಗೂ ಆ ಸಮಸ್ಯೆಯನ್ನು ಮೀರಿ ಬೆಳೆದು ಪಕ್ವವಾಗಿ ಮತ್ತೆ ಮುಂದೆ ಹೋಗುವಂತಹದ್ದು, ಮತ್ತೆ ಅದೇ ರೀತಿ ಇನ್ನೊಂದು ಯಾವುದಾದ್ರೂ ಸಮಸ್ಯೆ ಬಂದರೆ ಅದನ್ನು ಕೂಡ ಎದುರಿಸುವಂತಹದ್ದು. ಸೊ ಇಲ್ಲಿ ಮನುಷ್ಯ ಯಾಕೆ ಹೀಗಾಗ್ತಾ ಇದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳದೆ ಹೋದರೆ, ಸೊ ಹಿ ಸೇಸ್ ಲೈಫ್ ಈಸ್ ಆಲ್ವೇಸ್ ಎ ಸ್ಟ್ರಗಲ್. ದಿನನಿತ್ಯದಲ್ಲಿ ಬದುಕು ನೂಕಬೇಕು ಅಂತಂದರೆ ಏನೋ ಒಂದು ರೀತಿಯ ಹೋರಾಟ ಮಾಡ್ತಾನೆ ಇರಬೇಕು. ಹೋರಾಟದಲ್ಲಿ ಕೆಲವು ಬಾರಿ ನಮಗೆ ಜಯ ಸಿಗುತ್ತೆ, ಕೆಲವು ಬಾರಿ ಜಯ ಸಿಗೋದಿಲ್ಲ. ಆದರೆ ಬದುಕು ಅನ್ನುವಂತಹದ್ದು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಈ ರೀತಿಯ ವೆರಿ ಸಾಧಾರಣವಾದಂತಹ ಥಿಂಕಿಂಗು ಹಾಗೂ ಅಭಿಪ್ರಾಯಗಳನ್ನು ಹೊಂದಿ ಯಾಕೆ ಹೀಗಾಗ್ತಾ ಇದೆ, ಲೈಫ್ ಅಂದರೆ ಇಷ್ಟೇನಾ ಅನ್ನುವಂತಹದ್ದನ್ನು ಅವನು ಪರಾಮರ್ಶೆ ಅಂತಂದರೆ ತನ್ನಲ್ಲಿ ಒಂದು ಚಿಂತನೆಯನ್ನು ನಡೆಸೋದಿಲ್ಲ ಅವನು. ಸೊ ಇಟ್ ಈಸ್ ಆಲ್ ವೆರಿ ಕಾಮನ್, ಈ ಒಂದು ಅಭಿಪ್ರಾಯಕ್ಕೆ ಬಂದಿರ್ತಾನೆ. ಆದರೆ ಮನುಷ್ಯನಿಗೆ, ಒಬ್ಬ ಜೀವನಿಗೆ ಅವನ ಪೂರ್ವ ಜನ್ಮಗಳ ಅನೇಕ ಪುಣ್ಯಗಳ ಫಲಗಳ ಕಾರಣದಿಂದ, ಒಳ್ಳೆಯ ಉತ್ತಮವಾದ ಸಂಸ್ಕಾರಗಳ ಕಾರಣದಿಂದ ಏನಾದರೂ ಅವನಿಗೆ ಒಮ್ಮೆ ಜೀವನದಲ್ಲಿ ಒಬ್ಬ ಗುರು ಅನ್ನುವಂತಹವನು ಸಿಕ್ಕಿದ್ರೆ ಅವನಿಗೆ ಒಂದು ಒಳ್ಳೆಯ ಉಪದೇಶವನ್ನು ಕೊಡ್ತಾನೆ. ನೋಡಪ್ಪ, ಲೈಫು ಇಷ್ಟೇ ಅಲ್ಲ, ಲೈಫು ಇಟ್ ಈಸ್ ನಾಟ್ ಜಸ್ಟ್ ಟು ಲಿವ್ ಲೈಕ್ ದಿಸ್. ಇಷ್ಟೇ ಅಲ್ಲ, ಇಲ್ಲಿ ಏನು ಒಂದು ಲೌಕಿಕ ಬದುಕಿನಲ್ಲಿ ದಿನನಿತ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದೆಯಾ, ಅನೇಕಗಳನ್ನು ಗಳಿಸ್ಕೋತಾ ಇದೆಯಾ, ಅನೇಕಗಳನ್ನು ಕಳ್ಕೋತಾ ಇದೆಯಾ,
ಇಟ್ಸ್ ಆಲ್ ಓಕೆ, ಇವೆಲ್ಲ ನಡೀತಾ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಲೌಕಿಕ ಬದುಕು. ಬಟ್ ಇದಲ್ದೇನೆ ಸಿ ಯು ಹ್ಯಾವ್ ಟೇಕನ್ ಎ ಬರ್ತ್ ಇನ್ ದಿಸ್ ಹ್ಯೂಜ್ ಜಗತ್ ಆ್ಯಸ್ ಎ ಮನುಷ್ಯ. ನೀನು ಇಲ್ಲಿ ನಿನ್ನ ಕಣ್ಮುಂದೆ ನೋಡಿರ್ಬೋದು ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳು, ಬೇರೆ ಬೇರೆ ಅನೇಕ ರೀತಿಯ ಜಂತುಗಳನ್ನು ನೀನು ನೋಡಬಹುದು. ಬಟ್ ನೀನು ಅವುಗಳಂತೆ ಇಲ್ಲ, ಯು ಆರ್ ಡಿಫ್ರೆಂಟ್. ನಿನ್ನನ್ನು ಮನುಷ್ಯ ಅಂತ ಕರೀತಾರೆ. ಸೊ ಪ್ರಾಣಿ ಪಕ್ಷಿ ಮತ್ತು ಬೇರೆ ಬೇರೆ ಜಂತುಗಳಿಗೆ ಕಂಪೇರ್ ಮಾಡಿದ್ರೆ ಮನುಷ್ಯ ಜನ್ಮ ಅನ್ನುವಂತಹದ್ದು ಬಹಳ ಶ್ರೇಷ್ಠ. ಸೊ ಇಲ್ಲಿ ಅನೇಕಗಳ ಆ ರೀತಿ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಮಧ್ಯದಲ್ಲಿ ನನಗೆ ಮನುಷ್ಯ ಜನ್ಮ ಸಿಕ್ಕಿದೆ ಅಂತಂದರೆ ಬಹುಶಃ ಅವ್ರು ಯಾರಿಗೂ ಸಿಗದೇ ಇರೋವಂತಹದ್ದು ನನಗೆ ಸಿಕ್ಕಿದೆ. ಸೊ ದೆರ್ ಈಸ್ ಎ ಪರ್ಪಸ್, ದೆರ್ ಮಸ್ಟ್ ಬಿ ಎ ಪರ್ಪಸ್. ಸೊ ಲೆಟ್ ಮೀ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ವೆರಿ ಪರ್ಪಸ್ ಆಫ್ ದಿಸ್ ಮನುಷ್ಯ ಜನ್ಮ ಅನ್ನುವಂತಹ ಒಂದು ಸಣ್ಣ ಆ ಕಿಡಿ ಅವನಲ್ಲಿ ಪ್ರವೇಶವಾದರೆ ಹೀ ಸ್ಟಾರ್ಟ್ಸ್ ಅನ್ಫೋಲ್ಡಿಂಗ್ ದಿ ಲೈಫ್. ಸೊ ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾನೆ, ಹೇ ಪರಮಾತ್ಮ, one should have the desire towards getting moksha. ಸೊ ಯಾವುದೇ ಒಂದನ್ನು ಪಡ್ಕೋಬೇಕು ಅಂತಂದಾಗ ಅಲ್ಲಿ 3 ರೀತಿಯ ಶಕ್ತಿಗಳು, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಹೀಗೆ 3 ರೀತಿಯ ಶಕ್ತಿಗಳು ಬೇಕಾಗತ್ತೆ. ಆದರೆ ಭಗವಂತ ನೀನು 3 ರೀತಿಯ ಶಕ್ತಿಗಳನ್ನು ಹೊಂದಿರುವಂತಹವನು. ಒಬ್ಬ ಜೀವಾತ್ಮ ಅಂತಂದರೆ ಹೀ ಈಸ್ ವೆರಿ ಲಿಮಿಟೆಡ್. ಕೆಲವೊಮ್ಮೆ ಅವನಿಗೆ ಆಸೆ ಇರುತ್ತೆ, ಇಚ್ಛಾಶಕ್ತಿ ಇರುತ್ತೆ, ಆದರೆ ಜ್ಞಾನಶಕ್ತಿ ಇರೋದಿಲ್ಲ. ಕ್ರಿಯಾಶಕ್ತಿ ಕೂಡ ಅವನು ಪಡ್ಕೋಬಹುದು, ಐ ಆಮ್ ರೆಡಿ ಟು ಡೂ ಎನಿಥಿಂಗ್ ಅಂತ ಹೇಳಬಹುದು. ಬಟ್ ಅವನಿಗೆ ಅಲ್ಲಿ ಜ್ಞಾನಶಕ್ತಿ ಅನ್ನುವಂತಹದ್ದೇ ಇಲ್ಲದೆ ಹೋದರೆ ದರ್ ಈಸ್ ನೋ ಯೂಸ್ ಆಫ್ ಇಚ್ಛಾಶಕ್ತಿ ಆ್ಯಂಡ್ ಕ್ರಿಯಾಶಕ್ತಿ. ಅದೇ ರೀತಿ ಮತ್ತೊಬ್ಬನಿಗೆ ಜ್ಞಾನಶಕ್ತಿನೂ ಇರುತ್ತೆ, ಕ್ರಿಯಾಶಕ್ತಿನೂ ಇರುತ್ತೆ. ಬಟ್ ನನಗೆ ಇದು ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆ ಅವನಲ್ಲಿ ಬಂದಿದೆ ಅಂತಂದರೆ ಅವನಿಗೆ ಇಚ್ಛಾಶಕ್ತಿ ಅನ್ನುವಂತಹದ್ದು ಇಲ್ಲ. ಅದರಿಂದ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಇವುಗಳ ಜೊತೆಗೆ ಜ್ಞಾನಶಕ್ತಿ, ಹೇಗೆ ಇದನ್ನು ನಾನು ನಿಭಾಯಿಸಬೇಕು ಅನ್ನುವಂತಹ ಒಂದು ಪೂರ್ಣ ಜ್ಞಾನದೊಂದಿಗೆ ಅವನು ಒಂದು ಕರ್ಮವನ್ನು ಮಾಡಬೇಕಾಗುತ್ತೆ. ದಟ್ ಈಸ್ ಕರ್ಮ ಹಿಯರ್ ಮೀನ್ಸ್ ಆ್ಯಕ್ಷನ್, ಒಂದು ಕೆಲಸವನ್ನು ಅವನು ಮಾಡಬೇಕಾಗತ್ತೆ. ಸೊ ಈ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅನ್ನುವಂತಹದ್ದು ಅದೇ ರೀತಿಯಲ್ಲಿ ಅದು ಹೇಗೆ 3 ಬೇರೆ ಬೇರೆ ಶಕ್ತಿಗಳಾಗಿದೆ, ಅದೇ ರೀತಿ ಅವೆಲ್ಲವುಗಳಿಗಾಗಿ 3 ಬೇರೆ ಬೇರೆ ರೀತಿಯ ಮಾರ್ಗಗಳು ಕೂಡ ಇದೆ ಅಟ್ ಎ ಹೈಯರ್ ಲೆವೆಲ್. ಸೊ ಈ ಮಾರ್ಗಗಳಲ್ಲಿ ಎಲ್ಲ ಮಾರ್ಗಗಳು ಕೂಡ ಸಾಧನೆ ಅಂತಂದಾಗ ಅದು ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂತಹದ್ದು ದಾರಿಗಳು. ಆದರೆ ಈ 3ಗಳಲ್ಲಿ ದಿಸ್ ವೈಷ್ಣವ ಧರ್ಮ ಅದೇನು ಹೇಳುತ್ತೆ ಅಂತಂದರೆ ಕೇವಲ ನಾಟ್ ಓನ್ಲಿ ಟು ಹ್ಯಾವ್ ಡಿಸೈರ್ ಫಾರ್ ಗಾಡ್, ಪರಮಾತ್ಮನ ಬಗ್ಗೆ ನನಗೆ ಪರಮಾತ್ಮನನ್ನು ಹೊಂದಬೇಕು ಅನ್ನುವಂತಹ ಕೇವಲ ಆಸೆ ಇದ್ದರೆ ಸಾಲದು. ಅಂತಹ ಆಸೆಯನ್ನು ಪೂರೈಸಿಕೊಳ್ಳೋದಕ್ಕೆ ಅದಕ್ಕಾಗಿ ಯು ಶುಡ್ ವರ್ಕ್ ಫಾರ್ ಇಟ್, ಯು ಶುಡ್ ವರ್ಕ್ ಟುವರ್ಡ್ಸ್ ಇಟ್. ದಟ್ ಈಸ್ ಇಚ್ಛಾಶಕ್ತಿ ಹಾಗೂ ಕ್ರಿಯಾಶಕ್ತಿ ಇರಬೇಕು. ಜೊತೆಗೆ ಹೌ ಟು ಡೂ ಇಟ್ ಅನ್ನುವಂತಹ ಜ್ಞಾನಶಕ್ತಿ ಕೂಡ ಬೇಕು. ಸೊ ವೈಷ್ಣವ ಧರ್ಮ ಏನು ಹೇಳುತ್ತೆ ಅಂತಂದರೆ ಕೇವಲ ಆಸೆ ಅಥವಾ ಒಂದು ಶಕ್ತಿ ಇದೆ, ಕ್ರಿಯಾಶಕ್ತಿ ಇದೆ ಅಷ್ಟು ಸಾಲದು. ಒನ್ ಶುಡ್ ಹ್ಯಾವ್ ಆಲ್ ದ 3 ರೀತಿಯ ಶಕ್ತಿಗಳಿರಬೇಕು ಮತ್ತು 3 ಮಾರ್ಗಗಳಲ್ಲಿಯೂ ಹೋಗಬೇಕು. ಯಾವುದೇ ಮಾರ್ಗವನ್ನು ಆರಿಸ್ಕೊ, ನೀನು ಈ 3 ಶಕ್ತಿಗಳನ್ನು ಪಡ್ಕೊ. ಅದು ಪಶುಪತಿ ಮಾರ್ಗ ಇರಬಹುದು, ಆರ್ ದಿಸ್ ಸಾಂಖ್ಯ ಮಾರ್ಗ ಇರಬಹುದು, ಆರ್ ದಿಸ್ ವೈಷ್ಣವ ಮಾರ್ಗ ಇರಬಹುದು. ನೀನು ಯಾವುದೇ ಮಾರ್ಗದಲ್ಲಿ ಹೋದರೂ ಕೂಡ ಅಂತಿಮವಾಗಿ ನಿನಗೆ ಗೊತ್ತಾಗುತ್ತೆ ಯಾವ ಮಾರ್ಗ ನನಗೆ ಸುಲಭವಾಗಿ ಕಾಣ್ತಾ ಇದೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿನಗೆ ಗೊತ್ತಾಗುತ್ತೆ.
ಸೊ ಅಂತಹ ಮಾರ್ಗವನ್ನು ನೀನು ಮರು ಆಯ್ಕೆ ಮಾಡಿಕೊಂಡು ಆ ದಾರಿಯಲ್ಲಿ ಮುಂದೆ ಸಾಗಿದಾಗ ನಿನಗೆ ಯು ವಿಲ್ ಅಟೈನ್ ಮೋಕ್ಷ. ಆದ್ದರಿಂದ ನೀನು ಯಾವ ದಾರಿ ಬೇಕಾದ್ರೂ ಆಗಲಿ, ಆದರೆ 3 ರೀತಿಯ ಶಕ್ತಿಗಳನ್ನು ನಿನ್ನಲ್ಲಿ ಇಟ್ಕೋ. ಯಾವ ದಾರಿ ಸರಿ ಕಂಡು ಬರುತ್ತೆ ಅಂತ ಅನಿಸುತ್ತೆ ಆ ದಾರಿಯಲ್ಲಿ ನೀನು ಸಾಗು. ಹೀಗೆ ಇಲ್ಲಿ ಮುಖ್ಯವಾಗಿ ಗ್ರಂಥಕರ್ತ ಪುಷ್ಪದಂತಾಚಾರ್ಯ ಹೇಳ್ತಾ ಇರೋದು ಏನು ಅಂತಂದರೆ, ಮುಕ್ತಿಗಾಗಿ ಅಥವಾ ಮೋಕ್ಷಕ್ಕಾಗಿ ಸಾಧನೆ ಮಾಡಬೇಕಾದ್ರೆ ಅಲ್ಲಿ ಹಲವಾರು ಮಾರ್ಗಗಳಿದೆ. ಇಂತಹದೇ ಮಾರ್ಗದಲ್ಲಿ ನೀನು ಸಾಗಿದ್ರೆ ಮಾತ್ರ ಮುಕ್ತಿ ಸಿಗತ್ತೆ ಅನ್ನೋವಂತಹದ್ದೇನಿಲ್ಲ. ಮುಕ್ತಿಗಾಗಿ ಸಾಧನೆ ಅಂತ ಹೇಳಿದಾಗ ಅಲ್ಲಿ ಒಬ್ಬ ಅನುಭವಿ ಅಥವಾ ಆಚಾರ್ಯ ಯಾವ ದಾರಿಯನ್ನು ನಿನಗೆ ತೋರಿಸ್ತಾನೆ ಆ ದಾರಿಯಲ್ಲಿ ನೀನು ಸಾಗ್ಬೋದು. ಅಂತಹ ಅನೇಕ ದಾರಿಗಳಿದೆ. ಅವುಗಳಲ್ಲಿ ಯಾವ ದಾರಿ ಈಸ್ ಮೋಸ್ಟ್ ಸೂಟೆಡ್ ಫಾರ್ ಯು ಅನ್ನೋವಂತಹದ್ದನ್ನು ನೀನೇ ಅರಿತ್ಕೋಬೇಕು, ಅದನ್ನು ನೀನೇ ತಿಳ್ಕೋಬೇಕು. ಸೊ ಈ ರೀತಿಯಲ್ಲಿ ಒಬ್ಬ ಸಾಧಕ ಈ ಮಾರ್ಗವನ್ನು ತಾನೇ ತಿಳ್ಕೋಬೇಕಾಗುತ್ತೆ. ಜೊತೆಗೆ ಇನ್ಫ್ಯಾಕ್ಟ್ ಯಾವಾಗ ಹೀಗೆ ಒಂದು ಮಾರ್ಗವನ್ನು ಅವನು ಆಯ್ಕೆ ಮಾಡ್ಕೋತಾನೆ ಆಗ ಅವನು ಆರಿಸಿಕೊಂಡಂತಹ ಮಾರ್ಗ ಉಳಿದ ಬೇರೆ ಮಾರ್ಗಗಳಿಗಿಂತ ಭಿನ್ನವಾಗಿದೆ ಎನ್ನುವಂತಹ ಮತ್ತೊಂದು ಸತ್ಯ ಕೂಡ ಅವನಿಗೆ ಗೊತ್ತಾಗುತ್ತೆ. ಸೊ ಹಾಗೂ ಅವನು ಹೇಳ್ತಾನೆ, ಯಾವ ಮಾರ್ಗವನ್ನು ಆರಿಸ್ಕೊಂಡ್ರೂ ಕೂಡ ಪರವಾಗಿಲ್ಲ, ಯಾವುದೇ ಮಾರ್ಗ ಆದ್ರೂ ಆ ಮಾರ್ಗ ನನ್ನನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುತ್ತೆ ಎನ್ನುವಂತಹ ಮತ್ತೊಂದು ಸತ್ಯ ಕೂಡ ಅವನಿಗೆ ಗೊತ್ತಾಗುತ್ತೆ. ಸೊ ಇದನ್ನು ತಿಳಿಸೋದಕ್ಕೆ ಈ ಶ್ಲೋಕದಲ್ಲಿ ಪುಷ್ಪದಂತಾಚಾರ್ಯ ಬಹಳ ಒಂದು ಉತ್ತಮವಾದ ಒಂದು ಉದಾಹರಣೆಯನ್ನು ಕೊಟ್ಟು ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಪುಷ್ಪದಂತಾಚಾರ್ಯ ಹಿ ಸೇಸ್, ಈಗ ದೇರ್ ಆರ್ ಸೋ ಮೆನಿ ರಿವರ್ಸ್. ಆ ನದಿಗಳೆಲ್ಲ ನಿರಂತರವಾಗಿ ಹರಿತಾ ಇರುತ್ತೆ. ಆದರೆ ಆ ನದಿಗಳ ಮುಖ್ಯ ಉದ್ದೇಶ ಏನು ಅಂತಂದರೆ ಅಂತಿಮವಾಗಿ ಹೋಗಿ ಅವು ಸಾಗರವನ್ನು ಸೇರಬೇಕು. ಸೊ ಆ ನದಿ ಅದು ಎಲ್ಲೇ ಹುಟ್ಟಿರಬಹುದು, ಯಾವುದೇ ಭಾಗದಲ್ಲಿ ಹುಟ್ಟಿರಬಹುದು. ಸೊ ಯಾವುದೇ ಭಾಗದಲ್ಲಿ ಒಂದು ನದಿ ಇದ್ದು ಅದು ಹರಿತಾ ಇದೆ ಅಂತಂದರೆ ಅದರ ಫೈನಲ್ ಡೆಸ್ಟಿನೇಷನ್ ಈಸ್ ಟು ರೀಚ್ ದಿ ಸಾಗರ. ಸೊ ಈ ಒಂದು ಉದಾಹರಣೆಯನ್ನು ಇಟ್ಕೊಂಡು ಇಲ್ಲಿ ಪುಷ್ಪದಂತಾಚಾರ್ಯ ಹಿ ಸೇಯಿಂಗ್, ದೃಜುಕುಟಿಲ ನಾನಾ ಪತಾಜುಷಂ ಋಣಾಮೇಕೋ ಗಮ್ಯಸ್ತ್ವಮಸಿ ಪಯಸಮರ್ಣಮ ಇವ. ದೇರ್ ಆರ್ ಪ್ಲೆಂಟಿ ಆಫ್ ರಿವರ್ಸ್, ಮೆನಿ ನಂಬರ್ ಆಫ್ ರಿವರ್ಸ್ ಆರ್ ದೇರ್. ಅವುಗಳಲ್ಲಿ ಕೆಲವು ನದಿಗಳು ದೃಜು ಅಂತಂದರೆ ನೇರವಾಗಿ ಅದು ಹರಿತಾ ಇರುತ್ತೆ. ಅದರ ಉಗಮ ಸ್ಥಾನ ಆ ರೀತಿ ಇದೆ. ಸೊ ಅದು ಎಲ್ಲೂ ಕೂಡ ತಿರುವುಗಳಿಲ್ಲ. ಸೊ ಆ ಪರ್ಟಿಕ್ಯುಲರ್ ನದಿ ಏನು ಮಾಡ್ತದೆ, ನೇರವಾಗಿ ರಭಸದಿಂದ ಮುನ್ನುಗ್ತಾ ಇದೆ ಒಂದೇ ಮಾರ್ಗದಲ್ಲಿ. ಸೊ ಅಲ್ಲೆಲ್ಲೂ ಅಕ್ಕಪಕ್ಕದಲ್ಲಿ ತಿರುವುಗಳು ಕಂಡು ಬಂದಿಲ್ಲ. ಆ ಒಂದು ಪರ್ಟಿಕ್ಯುಲರ್ ನದಿ ನೇರವಾಗಿ ಹರಿದು ಬರ್ತಾ ಇದೆ ರಭಸದಿಂದ. ದಟ್ ಈಸ್ ಕಾಲ್ಡ್ ದೃಜು. ಅದೇ ರೀತಿ ಕೆಲವು ನದಿಗಳಿದೆ, ದೇ ಆರ್ ಕುಟಿಲ. ಹಿಯರ್ ಕುಟಿಲ ಮೀನ್ಸ್ ಅಂಕುಡೊಂಕು, ಕ್ರಿಕೆಟ್. ಸೊ ಕುಟಿಲ ಅಂತಂದರೆ ನೇರವಾಗಿಲ್ಲ, ಇಟ್ ಈಸ್ ನಾಟ್ ಸ್ಟ್ರೈಟ್. ಸೊ ಆ ಎಲ್ಲೆಲ್ಲಿ ತಿರುವುಗಳಿದೆ ಆ ತಿರುವುಗಳ ಮೂಲಕ ಸಾಗಿ ಮತ್ತೆ ಮುಂದೆ ಹೋಗ್ತಾ ಇದೆ. ಒಟ್ಟಿನಲ್ಲಿ ವೆದರ್ ಇಟ್ ಈಸ್ ದೃಜು ಆರ್ ಕುಟಿಲ, ಒಟ್ಟಿನಲ್ಲಿ ಈ ನದಿಯ ನೀರುಗಳು ನಿರಂತರವಾಗಿ ಮುಂದೆ ಮುಂದೆ ಸಾಗ್ತಾನೆ ಇದೆ. ಸೊ ಅದು ಜಿಗ್ಜಾಗ್ ತಿರುವುಗಳಿರಬಹುದು, ಅಂಕುಡೊಂಕಿರಬಹುದು, ಅಥವಾ ಸ್ಟ್ರೈಟ್ ಇರಬಹುದು. ಕೆಲವು ನದಿಗಳು ಸರ್ಪದಂತೆ ಅಂಕುಡೊಂಕಾಗಿನೇ ಹರಿತಾ ಇರುತ್ತೆ, ಅವಿಗೆ ಆ ಸ್ಟ್ರೈಟ್ ಇದು ಸಿಕ್ಕಿರೋದಿಲ್ಲ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಉಗಮಸ್ಥಾನ ಆಫ್ ದಟ್ ಪರ್ಟಿಕ್ಯುಲರ್ ನದಿ. ಒಟ್ಟಿನಲ್ಲಿ ನದಿಗಳು ಅವುಗಳು ಹೇಗೆ ಇದ್ದರೂ, ಎಲ್ಲೇ ಅವು ಪ್ರಾರಂಭ ಮಾಡಿದ್ರು ಕೂಡ ಅವುಗಳು ಹೇಗೋ ಒಟ್ಟಿನಲ್ಲಿ ಅದು ಮುನ್ನುಗ್ಗುತ್ತಾ ಇರುತ್ತವೆ. ಸೊ ಮುಂದೆ ಮುಂದೆ ಅವು ಹರಿತಾನೇ ಇರುತ್ತವೆ. ಎಲ್ಲಿವರೆಗೆ ಹರಿಯತ್ವೆ ಅಂತಂದರೆ ಸಮುದ್ರ ಅಥವಾ ಸಾಗರವನ್ನು ಅವುಗಳು ಸೇರಿ ಆ ಸಾಗರದ ನೀರಿನಲ್ಲಿ ಅಥವಾ ಸಮುದ್ರದ ನೀರಿನಲ್ಲಿ ಅವು ಒಂದಾಗಿ ಹೋಗುತ್ತೆ. ಸೊ ಎಲ್ಲೆಲ್ಲಿಂದಲೋ ಪ್ರಾರಂಭವಾದಂತಹ ಇಂತಹ ನದಿಗಳು ಅಂತಿಮವಾಗಿ
ಇಟ್ ರೀಚಸ್ ದಿ ಸಮುದ್ರ ಆರ್ ದಿ ಸಾಗರ. ಮಾರ್ಗವನ್ನು ಅನುಸರಿಸಬೇಕಾದ್ರೆ ಸಮ್ ರಿವರ್ಸ್ ಆರ್ ದೃಜು, ಸಮ್ ರಿವರ್ಸ್ ಆರ್ ಕುಟಿಲ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವು ಹರಿತಾ ಬಂದರೂ ಕೂಡ ಕೊನೆಗೆ ಅಂತಿಮವಾಗಿ ಆ ನದಿಗಳೆಲ್ಲವೂ ಕೂಡ ಒಂದು ಸಮುದ್ರ ಅಥವಾ ಸಾಗರವನ್ನು ಹೋಗಿ ಸೇರುತ್ತೆ. ಸೊ ಸಾಗರವನ್ನು ಹೋಗಿ ಸೇರಿದಾಗ ಈ ನದಿಯ ನೀರು ಆ ಸಮುದ್ರದ ನೀರಿನಲ್ಲಿ ಒಂದಾಗಿ ಸೇರ್ಕೊಂಡ್ಬಿಡುತ್ತೆ, ಮರ್ಜ್ ಆಗತ್ತೆ. ಮರ್ಜ್ ಆದ್ಮೇಲೆ ಆ ನದಿಗಳು ಏನಾದ್ರೂ ನಾನು ನೇರವಾಗಿ ರಭಸದಿಂದ ಹರ್ಕೊಂಡು ಬಂದಿದ್ದರಿಂದ ಇಟ್ ಈಸ್ ಪಾಸಿಬಲ್ ನಾನು ಸಮುದ್ರದ ಅಥವಾ ಸಾಗರದ ನೀರಿನಲ್ಲಿ ನನ್ನನ್ನು ನಾನು ಇಲ್ಲಿಗೆ ಹರಿಯೋ ಹಾಗೆ ಮಾಡಿಕೊಂಡು ಇಲ್ಲಿ ಬಂದು ನಾನು ಸೇರಿದೆ. ಸಾಗರದಲ್ಲಿ ನೀರು ಈಗ ಸೇರ್ಕೋತಲ್ಲ, ಮರ್ಜಾಗಿ ಹೋಗಿದ್ದೀನಲ್ಲ, ಇದಕ್ಕೆ ನಾನು ನೇರವಾಗಿ ಹರಿದು ಬಂದಿದ್ದೆ ಕಾರಣ ಅಂತ ಅವುಗಳು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಅಂಕುಡೊಂಕಾಗಿ ಅನೇಕ ತಿರುವುಗಳಿಂದ ಹರ್ಕೊಂಡು ಬಂದಂತಹ ನದಿ, ಅವುಗಳು ಕೂಡ ಇಟ್ ಈಸ್ ಬಿಕಾಸ್ ಆಫ್ ದಿ ಕುಟಿಲ ಮಾರ್ಗ, ಆ ಮಾರ್ಗದಿಂದ ನಾನು ಬಂದಿದ್ದೀನಿ ಅಂತ ಅವು ಕೂಡ ಹೇಳೋಕ್ಕಾಗೋದಿಲ್ಲ. ಈ ನದಿಯ ನೀರುಗಳು ಸಾಗರದ ನೀರಿನಲ್ಲಿ ಒಂದಾಗಿ ಹೋದ ಮೇಲೆ ಯಾವ ನದಿಯ ನೀರು ಇದು ಇಲ್ಲಿ ಮಿಕ್ಸ್ ಆಗಿರುವಂತಹದ್ದು ಅಂತ ಗುರುತಿಸೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿಯಲ್ಲಿ ಈ ನದಿಯ ನೀರುಗಳು ಹೇಗೆ ಬೇರೆ ಬೇರೆ ಮಾರ್ಗಗಳಿಂದ ಬೇರೆ ಬೇರೆ ರೀತಿಯಲ್ಲಿ ರಭಸದಿಂದ ಸ್ಲೋ ಆಗಿ ಮೀಡಿಯಂ ಸ್ಪೀಡ್ ಆಗಿ ಹೀಗೆ ಅಂತಿಮವಾಗಿ ಅವುಗಳೆಲ್ಲವೂ ಬಂದು ಸೇರುವಂತಹದ್ದು ಸಾಗರದಲ್ಲಿ. ಎಕ್ಸಾಕ್ಟ್ಲಿ ಲೈಕ್ ದಟ್, ಒಂದು ಮೋಕ್ಷವನ್ನು ಹೊಂದಬೇಕು, ಮೋಕ್ಷವನ್ನು ಹೋಗಿ ಸೇರಬೇಕು ಅಂತಂದಾಗ ಅಲ್ಲಿ ಅನೇಕ ರೀತಿಯ ಮಾರ್ಗಗಳಿದೆ. ದೃಜುಕುಟಿಲ ಅಂತ ನದಿಗಳಿಗೆ ಹೇಳಿದಂತೆ ನೇರವಾದ ಮಾರ್ಗ ಇರಬಹುದು, ಅಂಕುಡೊಂಕಾದ ಮಾರ್ಗ ಇರಬಹುದು, ಜಿಗ್ಜಾಗ್ ಪಾತ್ ಇರಬಹುದು. ಸೊ ಒಟ್ಟಿನಲ್ಲಿ ಹೋಗಿ ತಲುಪಬಹುದು. ಆದ್ದರಿಂದ ಅದು ಸಾಂಖ್ಯ ಮಾರ್ಗ ಇರಬಹುದು, ಯೋಗ ಮಾರ್ಗ ಇರಬಹುದು, ಪಶುಪತಿ ಮಾರ್ಗ ಇರಬಹುದು, ದಟ್ ಈಸ್ ಶೈವ ಮಾರ್ಗ, ಹಾಗೂ ವೈಷ್ಣವ ಮತ ಇರಬಹುದು. ಸೊ ನಮ್ಮ ಶಾಸ್ತ್ರಗಳು ವೇದಾಂತ ಅವೆಲ್ಲ ಏನು ಹೇಳ್ತಾ ಇದೆ ಅಂತಂದರೆ, ಹೀಗೆ ಅನೇಕ ಮಾರ್ಗಗಳಿದೆ, ನೀನು ಯಾವ ಮಾರ್ಗವನ್ನು ಬೇಕಾದರೂ ಆರಿಸ್ಕೋಬಹುದು. ಯಾವ ಮಾರ್ಗವನ್ನು ನೀನು ಆಯ್ಕೆ ಮಾಡಿಕೊಂಡ್ರೂ ಕೂಡ ಅಂತಿಮವಾಗಿ ಯು ಆರ್ ಗೋಯಿಂಗ್ ಟು ರೀಚ್ ದಿಸ್ ಮೋಕ್ಷ, ನೀನು ಮೋಕ್ಷವನ್ನು ಪಡೀತೀಯ. ಸೊ ವೈಷ್ಣವಾಂ ಇತಿ ಪ್ರಭಿನ್ನೆ ಪ್ರಸ್ಥಾನೆ ಇದಂ ಪರಂ ಚ ಅಧಃ ಪಥ್ಯಂ. ಸೊ ಇಲ್ಲಿ ಈ ಮಾರ್ಗದಲ್ಲಿ ಅನುಸರಿಸಬೇಕಾದ್ರೆ, ಇಂತಹ ಮಾರ್ಗಗಳಲ್ಲಿ ಅನುಸರಿಸಬೇಕಾದ್ರೆ ಅವ್ರೇನು ಹೇಳ್ತಾರೆ, ದಿಸ್ ಈಸ್ ದಿ ಬೆಸ್ಟ್ ಪಾತ್ ಟು ರೀಚ್ ದಿ ಭಗವಾನ್. ಇದಂ ಪರಂ, ದಿಸ್ ಈಸ್ ದಿ ಪರಂ ಅಂತಂದ್ರೆ ದಿ ಬೆಸ್ಟ್, ಪರಮ ಶ್ರೇಷ್ಠವಾದಂತಹ ಮಾರ್ಗ. ಸೊ ಇದಂ ಪರಂ, ಈ ಮಾರ್ಗ ಬಹಳ ಶ್ರೇಷ್ಠವಾಗಿದೆ. ಯಾಕೆ ಗೊತ್ತಾ ಪಥ್ಯಂ, ಇಲ್ಲಿ ಪಥ್ಯಂ ಅಂತ ಹೇಳಿರುವಂತಹದ್ದು ಜಸ್ಟ್ ಲೈಕ್ ನಮಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಉಂಟಾದಾಗ ಡಾಕ್ಟ್ರು ಕೆಲವು ಮೆಡಿಸಿನ್ಸ್ ಕೊಟ್ಬಿಟ್ಟು, ಸಿ ಯು ಹ್ಯಾವ್ ಟು ಫಾಲೋ ದಿ ಪಥ್ಯ ಆಲ್ಸೋ ಅಂತಂದರೆ ವಾಟ್ ಯು ಶುಡ್ ಈಟ್ ಆ್ಯಂಡ್ ವಾಟ್ ಯು ಶುಡ್ ನಾಟ್ ಈಟ್. ಬಿಕಾಸ್ ಈಗ ನಿನ್ನ ಕಂಡೀಷನ್ನು ಅಷ್ಟು ಈಸಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಕೆಲವು ಆಹಾರಗಳನ್ನು. ಅದರಿಂದ ಬರೀ ಮೆಡಿಸಿನ್ ತೊಗೊಂಡ್ರೆ ವಾಸಿ ಆಗತ್ತೆ ಅಂತಲ್ಲ, ಈ ಮೆಡಿಸಿನ್ ಜೊತೆಗೆ ಯು ಹ್ಯಾವ್ ಟು ಫಾಲೋ ದಿ ಪಥ್ಯ ಆಲ್ಸೋ. ಪಥ್ಯ ಅಂತಂದರೆ ಇಂತಹದ್ದೇ, ಹೀಗೆ ಇಂತಹದ್ದನ್ನು ನೀನು ತಗೊಳ್ಳೋದ್ರಿಂದ ಇಟ್ ಈಸ್ ಈಸಿ ಫಾರ್ ಯು ಟು ಡೈಜೆಸ್ಟ್ ದಟ್ ಪರ್ಟಿಕ್ಯುಲರ್ ಫುಡ್. ಸೊ ದಟ್ ಈಸ್ ಕಾಲ್ಡ್ ಪಥ್ಯ. ಇಲ್ಲಿ ಪಥ್ಯ ಅಂತ ಹೇಳಿರುವಂತಹದ್ದು ವೇದಗಳು ಇದನ್ನು ಯಾವ ರೀತಿಯಲ್ಲಿ ಹೇಳಿದೆ ಅಂತಂದರೆ, ಈ ಆಹಾರವನ್ನು ಸೇವಿಸುವ ಸಂದರ್ಭದಲ್ಲಿ ಹೇಗೆ ಅವುಗಳು ಈಸಿ ಅಂತ ಅನಿಸುತ್ತೆ ಡೈಜೆಷನ್ ಆಗೋದಕ್ಕೆ, ಆ ರೀತಿಯಲ್ಲಿ ಈ ಮಾರ್ಗಗಳು ಕೂಡ ಇಟ್ ಈಸ್ ಈಸಿ ಫಾರ್ ಯು ಟು ಫಾಲೋ. ಸೊ ದಟ್ ಈಸ್ ಕಾಲ್ಡ್ ಪಥ್ಯಂ. ಸೊ ಪಥ್ಯಂ ಹಿಯರ್, ಸಾಧನೆಯ ಈ ಮಾರ್ಗದಲ್ಲಿ ಮುಂದುವರಿಯುವಾಗ
ದಿಸ್ ಪಾತ್ ಈಸ್ ವೆರಿ ಈಸಿ. ಈ ಅರ್ಥದಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಇದನ್ನು ಪಥ್ಯಂ ಅಂತ ಈ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ರುಚೀನಾಂ ವೈಚಿತ್ರ್ಯ, ಬಟ್ ರುಚೀನಾಂ ವೈಚಿತ್ರ್ಯ, ದೇರ್ ಆರ್ ಮೆನಿ 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 ವೇಸ್. ವೈಚಿತ್ರ್ಯ ಅಂತಂದರೆ ವೆರಿ ಡಿಫರೆಂಟ್. ರುಚೀನಾಂ ಅಂತಂದರೆ ಅದನ್ನು ಸವಿಯುವುದರಲ್ಲಿ, ಯಾವುದನ್ನು ಸವಿಯುವುದರಲ್ಲಿ, ಮೋಕ್ಷದ ಬಗ್ಗೆ ಒಂದು ಅಭಿರುಚಿ ನನ್ನಲ್ಲಿ ಇದೆ ಅಂತಂದರೆ ಅದನ್ನು ನೀನು ಯು ಶುಡ್ ಎಂಜಾಯ್ ದಟ್. ಸೊ ಆ ಮೋಕ್ಷವನ್ನು ಎಂಜಾಯ್ ಮಾಡ್ತೀನಿ ಅಂತಂದಾಗ ದೇರ್ ಆರ್ ವೆರಿ ವೆರಿ ಡಿಫರೆಂಟ್ ವೇಸ್. ವೈಚಿತ್ರಂ, ರುಚೀನಾಂ ವೈಚಿತ್ರಂ. ಸೊ ದೇರ್ ಆರ್ ಮೆನಿ ವೇಸ್. ಲೈಕ್ ಫೇತ್ ಅಂತ ನಾವೇನು ಹೇಳ್ತೀವಿ ಹಾಗೆ. ಇಟ್ ಈಸ್ ಲೈಕ್ ಹೇಗೆ ಅಂತಂದರೆ, ಈಗ ಒಂದು ಯಾವುದೋ ಒಂದು ಸಡಗರದ ಸಮಾರಂಭ ಅಥವಾ ಏನು ಸಮಥಿಂಗ್ ಲೈಕ್ ದಟ್, ಒಂದು ಡಿನ್ನರ್ ಪಾರ್ಟಿಗೆ ನಮ್ಮನ್ನ ಇನ್ವೈಟ್ ಮಾಡಿರ್ತಾರೆ. ಅಲ್ಲಿಗೆ ಹೋದಾಗ ದೇ ಹ್ಯಾವ್ ಅರೇಂಜ್ ಬಫೆ ಸಿಸ್ಟಮ್ ಅಂತ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಡಿನ್ನರ್ಗಾಗಿ ಮಾಡಿರುವಂತಹ ಅಷ್ಟೂ ಪದಾರ್ಥಗಳನ್ನು ಇಟ್ ಈಸ್ ಲೈಕ್ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಅಲ್ಲಿ ನಾವು ನೋಡಿದಾಗ ಆ ಟೇಬಲಲ್ಲಿ ಉದ್ದಕ್ಕೂ ಅನೇಕ ರೀತಿಯ ಬಗೆಯ ತಿನಿಸುಗಳು, ಆಹಾರದ ಪದಾರ್ಥಗಳನ್ನು ಅಲ್ಲಿ ಜೋಡಿಸಿರ್ತಾರೆ. ಅದನ್ನು ನೋಡಿದ ತಕ್ಷಣ ಏನು ಅಷ್ಟನ್ನು ನಾವು ತಿನ್ನಬೇಕು ಅಂತ ಏನಲ್ಲ, ಅಷ್ಟು ತಿನ್ನೋಕ್ಕಾಗೋದಿಲ್ಲ. ಸೊ ಅಲ್ಲಿ ಅನೇಕ ಆಹಾರದ ಪದಾರ್ಥಗಳಿದೆ. ಬಟ್ ನನಗೆ ಯಾವುದು ರುಚಿ ಅಂತ ಅನಿಸುತ್ತೆ, ನನ್ನ ಅಭಿರುಚಿಗೆ ತಕ್ಕಂತೆ ನಾನು ಯಾವುದನ್ನು ಸೇವಿಸಿದರೆ ನನಗೆ ಅದು ಸವಿರುಚಿ ಅಂತ ಅನಿಸುತ್ತೆ, ಅದನ್ನು ಆಯ್ಕೆ ಮಾಡ್ಕೋತೀನಿ. ನನಗಿದು ತುಂಬ ಇಷ್ಟ, ಐ ವಿಲ್ ಈಟ್ ದಿಸ್. ನನಗೆ ಅದು ಬೇಡ, ಯಾಕೆಂದರೆ ಅದು ನನಗೆ ಡೈಜೆಸ್ಟ್ ಆಗಲ್ಲ, ಸಮಥಿಂಗ್ ಲೈಕ್ ದಟ್. ನಾವೇ ಹೆಂಗೆ ಆ ಒಂದು ಮೆನುನ ನಾವು ಸೆಲೆಕ್ಟ್ ಮಾಡ್ಕೋತೀವಿ ಒಂದು ಡಿನ್ನರ್ ಪಾರ್ಟಿಗೆ ಹೋದಾಗ, ಆ ರೀತಿಯಲ್ಲಿ ಸಾಧನೆ ಅಂತ ಹೇಳಿದಾಗ ಅಲ್ಲಿ ಅನೇಕ ರೀತಿಯ ಮಾರ್ಗಗಳಿದೆ. ಸೊ ಆ ಮಾರ್ಗಗಳಲ್ಲಿ ಯಾವುದು ಉಚಿತ, ಯಾವುದು ಸುಲಭ ಅಂತ ನನಗೆ ಕಂಡು ಬರುತ್ತೆ, ಆ ಮಾರ್ಗವನ್ನು ನಾನು ಆರಿಸ್ಕೋಬೇಕು. ಸೊ ಬೇಸ್ಡ್ ಆನ್ ಅವರ್ ಟೇಸ್ಟ್ ಆ್ಯಂಡ್ ಲೈಕಿಂಗ್ಸ್, ಹೇಗೆ ನಾವು ಆ ಒಂದು ಡಿನ್ನರಲ್ಲಿ ಅಲ್ಲಿರುವಂತಹ ಐಟಮ್ಸ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಆ ರೀತಿಯಲ್ಲಿ ಸಾಧನೆ ಅಂತ ಹೇಳಿ ಮೋಕ್ಷಕ್ಕಾಗಿ ನಾನು ಆಸೆ ಪಟ್ಟಾಗ ನನಗೆ ಯಾವ ಮಾರ್ಗ ಅತಿ ಸುಲಭವಾಗಿ ನಾನು ಸಾಧನೆ ಮಾಡಬಹುದು ಅನ್ನುವಂತಹ ವಿಶ್ವಾಸ ನನ್ನಲ್ಲಿ ಉಂಟಾಗುತ್ತೆ. ಐ ಕ್ಯಾನ್ ಚೂಸ್ ದಟ್ ಪಾತ್ ಟು ರೀಚ್ ದಿ ಮೋಕ್ಷ. ಸೊ ದೇರ್ ಆರ್ ಡಿಫರೆಂಟ್ ಪಾತ್ಸ್ ಆರ್ ಅವೈಲಬಲ್ ಇನ್ ದಿ ಸಾಧನ. ಕೆಲವರಿಗೆ ಧ್ಯಾನ ಮಾರ್ಗ ಇಷ್ಟ, ಸದಾ ಅಂತಹವರು ಮೆಡಿಟೇಟಿವ್ ಮೂಡಲ್ಲಿ ಇರ್ತಾರೆ. ಧ್ಯಾನ ಆರಾಮಾಗಿ ದೇ ಶಟ್ ದೇರ್ ಮೈಂಡ್, ಮನಸ್ಸು ಎಲ್ಲೂ ಹೊರಗಡೆ ಹೋಗದೇ ಇರೋ ಹಾಗೆ ಏಕಾಗ್ರ ಚಿತ್ತದಿಂದ ಪರ್ಟಿಕ್ಯುಲರ್ ಆಗಿ ಯಾವುದರ ಬಗ್ಗೆ ಒಂದು ಚಿಂತನೆಯನ್ನು ಮಾಡ್ತಾರೆ. ಅದು ಎಲ್ಲಿ ಅವರಿಗೆ ಫೋಕಸ್ ಮಾಡಬೇಕು ಅನಿಸಿರುತ್ತೆ ಅಲ್ಲಿ ದೇ ಆರ್ ಏಬಲ್ ಟು ಫೋಕಸ್. ಬಟ್ ದಿಸ್ ಮೆಡಿಟೇಷನ್ ಆರ್ ಧ್ಯಾನ ಅದು ಎಲ್ರಿಗೂ ಸೂಟ್ ಆಗೋದಿಲ್ಲ. ಓನ್ಲಿ ಸಮ್ ಪೀಪಲ್ ದೇ ಲೈಕ್ and they are able to follow that dhyana marga because they find it very easy. So ಅದೇ ರೀತಿ it is possible for them to follow that particular dhyana marga, ಮತ್ತು ಅದರಲ್ಲಿ they have faith in that marga also. ಅದೇ ರೀತಿ there are some other people who prefers to follow ಭಕ್ತಿ ಮಾರ್ಗ. ಕೆಲವರಿಗೆ ಭಕ್ತಿಯಲ್ಲಿ ತಮ್ಮನ್ನು ತಾವು ಒಂದಾಗಿ ಭಗವಂತನೊಂದಿಗೆ ತನ್ನನ್ನು ತಾನು ಅಲ್ಲಿ ಆ ಭಕ್ತಿಯಲ್ಲಿ ಮಿಂದಬೇಕು ಅನ್ನುವಂತಹ ಒಂದು ಆಸಕ್ತಿ ಇರುತ್ತೆ. ಸೊ ಅವರೇನು ಮಾಡ್ತಾರೆ, ತಮ್ಮ ಇಷ್ಟವಾದ ಆ ದೇವತೆಯನ್ನು ಆ ಆಲ್ಟರ್ ಮುಂದೆ ಕೂತ್ಕೊಂಡು ಇವನು ನನ್ನ ಇಷ್ಟ ದೈವ ಅಂತ ಹೇಳಿ ಆ ಭಗವಂತನಿಗೆ ಅನೇಕ ರೀತಿಯ ಅಲಂಕಾರ, ಹೂವು, ವಸ್ತ್ರ, ಹೀಗೆ ಆಭರಣಗಳನ್ನೆಲ್ಲ ತೊಡಿಸಿ ಮತ್ತು ಇದೆಲ್ಲ ಭಗವಂತನಿಗೆ ಇಷ್ಟ ಆಗತ್ತೆ ಅಂತ ಹೇಳಿ ಅನೇಕ ಬೇರೆ ಬೇರೆ ವಿಧವಾದ ಭಕ್ಷ್ಯ ಭೋಜ್ಯಗಳೆಲ್ಲವನ್ನು ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡ್ತಾರೆ. ಇದು ಪರಮಾತ್ಮನಿಗೆ ಇಷ್ಟ ಆಗತ್ತೆ ಅಂತ ಹೇಳಿ ಪರಮಾತ್ಮನನ್ನು ಆ ರೀತಿಯಲ್ಲಿ ಭಕ್ತಿ ಮಾಡ್ತಾರೆ. ಆ ಭಕ್ತಿಯ ಆಚರಣೆಯಲ್ಲಿ ಭಜನೆಯನ್ನು ಮಾಡ್ತಾರೆ, ಹಾಡು ಹೇಳ್ತಾರೆ,
ಭಗವಂತನೊಂದಿಗೆ ಅವರು ಮಾತನಾಡ್ತಾರೆ, ಪ್ರೇ ಮಾಡ್ತಾರೆ, ಕೇಳ್ಕೋತಾರೆ. ಭಗವಂತನೊಂದಿಗೆ ಈ ರೀತಿ ಅವರು ಈ ಒಂದು ಭಕ್ತಿಯ ಮೂಲಕ ಅಲ್ಲಿ ಪ್ರವೇಶ ಮಾಡುವಾಗ ಇನ್ ರಿಟರ್ನ್ ಒಂದು ರೀತಿ ಅವರಿಗೆ ಕಾನ್ಫಿಡೆನ್ಸ್, ಬಿಕಾಸ್ ನಾನು ನನ್ನ ಇಷ್ಟ ದೈವನನ್ನು ಇಷ್ಟೊಂದು ಭಕ್ತಿಯಿಂದ ನಾನು ಆರಾಧನೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಸಾರ್ಥಕ್ಯ ಭಾವವನ್ನು ಹೊಂದಿ ದೇ ಪ್ರಿಫರ್ ಟು ಫಾಲೋ ದಿಸ್ ಭಕ್ತಿ ಮಾರ್ಗ. ಪರಮಾತ್ಮನ ವರ್ಣನೆಯನ್ನು ಮಾಡುವಂತಹದ್ದು, ಮಹಿಮೆಯನ್ನು ಕೊಂಡಾಡುವಂತಹದ್ದು, ಹಾಡಿ ಸ್ತುತಿಸಿ ಕುಣಿದು ಭಜನೆ ಮಾಡುವಂತಹದ್ದು. ಸೊ ದಿಸ್ ಈಸ್ ಕಾಲ್ಡ್ ಭಕ್ತಿ ಮಾರ್ಗ. ಸೊ ಈ ಭಕ್ತಿ ಮಾರ್ಗದಲ್ಲಿ ಅವರಿಗೆ ಹೆಚ್ಚು ನಂಬಿಕೆ ಇದೆ, ಫೇತ್ ಇದೆ. ಸೊ ಪರಮಾತ್ಮನನ್ನು ಒಲಿಸ್ಕೋಬೇಕು, ಪರಮಾತ್ಮನಲ್ಲಿ ಒಂದಾಗಬೇಕು ಅಂತಂದರೆ ನನಗೆ ಧ್ಯಾನ ಸೂಟ್ ಆಗೋದಿಲ್ಲ. ಸೊ ಫಾರ್ ಮೀ ಭಕ್ತಿ, ನಾನು ಐ ವಾಂಟ್ ಟು ವರ್ಷಿಪ್ ಹಿಮ್, ಐ ಶುಡ್ ಸಿಟ್ ಆ್ಯಂಡ್ ಪ್ರೇ. ನಾನು ಅವನನ್ನು ಪ್ರೈಸ್ ಮಾಡಬೇಕು, ಅವನನ್ನು ಅಲಂಕಾರ ಮಾಡಬೇಕು. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ, ಚೆನ್ನಾಗಿ ಕಾಣ್ತಾ ಇರೋಂತಹ ಈ ಭಗವಂತನನ್ನು ನಾನು ಕಣ್ತುಂಬ ನೋಡಬೇಕು. ಸೊ ಆ ಒಂದು ನೋಟ ನನ್ನಲ್ಲಿ ಸದಾ ಜೀವಂತವಾಗಿರಬೇಕು. ಸೊ ದಿಸ್ ಈಸ್ ಭಕ್ತಿ, ದಿಸ್ ಈಸ್ ಹೌ ಹಿ ವರ್ಷಿಪ್ಸ್. ಸೊ ಇದು ಕೆಲವರಿಗೆ ದೇ ಪ್ರಿಫರ್ ಟು ಫಾಲೋ ದಿಸ್ ಭಕ್ತಿ ಮಾರ್ಗ. ಸೊ ಇಟ್ ಈಸ್ ಸೂಟಬಲ್ ಫಾರ್ ದೆಮ್. ಸೊ ಆ ಮಾರ್ಗವನ್ನು ಅನುಸರಿಸ್ತಾರೆ. ಮತ್ತೆ ಕೆಲವರು ಇರ್ತಾರೆ, ಅವರಿಗೆ ಈ ಒಂದು ಮೆಡಿಟೇಷನ್, ಧ್ಯಾನ ಅನ್ನುವಂತಹದ್ದು ಅವರಿಗೆ ಅಷ್ಟು ರುಚಿ ಕೊಡೋದಿಲ್ಲ. ಮತ್ತು ಕೂತ್ಕೊಂಡು ಪೂಜೆ ಮಾಡುವಂತಹದ್ದು ಅಂತಂದಾಗ, ಇದೊಂದು ಕರ್ಮದ ಆಚರಣೆ, ನನಗೆ ಈ ಕರ್ಮದ ಆಚರಣೆಯಲ್ಲಿ ಅಷ್ಟು ಆಸಕ್ತಿ ಇಲ್ಲ, ಭಗವಂತನನ್ನು ಪೂಜೆ ಮಾಡಬೇಕು, ಇಟ್ಸ್ ಆಲ್ ಓಕೆ. ಆದರೆ ಈ ರೀತಿ ಒಂದು ಗಂಟೆಗಟ್ಟಲೆ ಕೂತ್ಕೊಂಡು ಅಲಂಕಾರ ಮಾಡಿ ಪರಮಾತ್ಮನನ್ನು ಒಂದೇ ಸಮನೆ ನೀನು ಹಾಗೆ ನೀನು ಹೀಗೆ ಎಷ್ಟು ದಿವಸ ಅಂತ ಅದನ್ನೇ ಮಾಡೋದು. ಅದರಿಂದ ನನಗೆ ಈ ಒಂದು ಭಕ್ತಿ ಅಥವಾ ಪೂಜೆ ಎನ್ನುವಂತಹ ಈ ಒಂದು ಆಚರಣೆಯಲ್ಲಿ ನನಗೆ ಅಷ್ಟು ಆಸಕ್ತಿ ಇಲ್ಲ. ಫಾರ್ ಮೀ ಜ್ಞಾನ ಮಾರ್ಗ ಈಸ್ ವೆರಿ ಇಂಪಾರ್ಟೆಂಟ್. ಐ ಶುಡ್ ಸಿಟ್ ಆ್ಯಂಡ್ ಕಾಂಟೆಂಪ್ಲೇಟ್ ಆನ್ ದ ಮಹಿಮೇಸ್ ಆಫ್ ದಿ ಲಾರ್ಡ್. ಪರಮಾತ್ಮನ ಅನೇಕ ಮಹಿಮೆಗಳಿದೆ, ಇಲ್ಲಿ ಅನೇಕ ವಿಭೂತಿ, ಪರಮಾತ್ಮನದು ಅನೇಕ ವಿಭೂತಿಗಳಿದೆ, ಒಂದ ಎರಡ ಎಣಿಸಲಾರದಷ್ಟು ಪರಮಾತ್ಮನ ಮಹಿಮೆಗಳಿದೆ. ನಾನು ಯಾವ್ದಾರು ಒಂದನ್ನು ಆಯ್ಕೆ ಮಾಡಿಕೊಂಡು ನಾನು ಚಿಂತನೆಯನ್ನು ಮಾಡ್ತೀನಿ ಭಗವಂತನನ್ನು ಕುರಿತು, ನನ್ನ ಜ್ಞಾನವನ್ನು ಹೆಚ್ಚಿಸ್ಕೋತೀನಿ. ವೈ ಪರಮಾತ್ಮ ಡಿಡ್ ಲೈಕ್ ದಿಸ್, ಯಾತಕ್ಕೆ ಪರಮಾತ್ಮ ಈ ರೀತಿ ಮಾಡ್ತಾ ಇದ್ದಾನೆ, ಈ ಮೂಲಕ ಪರಮಾತ್ಮ ಯಾವ ಸಂದೇಶವನ್ನು ಈ ಜಗತ್ತಿಗೆ ಕೊಡ್ತಾ ಇದ್ದಾನೆ, ಹೀಗೆ ನಾನು ಐ ವುಡ್ ಲೈಕ್ ಟು ಸಿಟ್ ಆ್ಯಂಡ್ ನೋ ಮೋರ್ ಅಬೌಟ್ ಇಟ್. ಸೊ ನನಗೆ ನಾಲೆಡ್ಜ್, ಜ್ಞಾನ ಮಾರ್ಗ ಈಸ್ ಇಂಪಾರ್ಟೆಂಟ್. ದಿಸ್ ಈಸ್ ಸಮ್ ಪೀಪಲ್ ದೇ ಪ್ರಿಫರ್ ಟು ಫಾಲೋ ದಿಸ್ ಜ್ಞಾನ ಮಾರ್ಗ. ಸೊ ಹೀಗೆ ದೇರ್ ಆರ್ ರುಚೀನಾಂ ವೈಚಿತ್ರ್ಯಂ, ಅನೇಕ ರೀತಿಯ ಮಾರ್ಗಗಳಿದೆ ಸಾಧನೆ ಅಂತ ಹೇಳಿದಾಗ. ಸೊ ಇಟ್ಸ್ ಆಲ್ ಅಕಾರ್ಡಿಂಗ್ ಟು ದಿ ಟೇಸ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಸಾಧಕ. ಅವನಲ್ಲಿ ಯಾವ ರೀತಿಯ ಅಭಿರುಚಿ ಇದೆ, ಆ ಅಭಿರುಚಿಗೆ ತಕ್ಕಂತೆ ಅವನು ಪರಮಾತ್ಮನನ್ನು ಅವನು ಪೂಜಿಸ್ತಾನೆ, ಪ್ರಾರ್ಥಿಸ್ತಾನೆ, ಧ್ಯಾನ ಮಾಡ್ತಾನೆ. ಇಟ್ಸ್ ಆಲ್ ಪಾಸಿಬಲ್ ಫಾರ್ ಹಿಮ್ ಬಿಕಾಸ್ ಹೀ ಫೈಂಡ್ಸ್ ದಟ್ ಪರ್ಟಿಕ್ಯುಲರ್ ಮಾರ್ಗ ಈಸ್ ವೆರಿ ಈಸಿ ಫಾರ್ ಹಿಮ್. ಸೊ ಒಟ್ಟಿನಲ್ಲಿ ಈ ರೀತಿ ಅನೇಕ ಮಾರ್ಗಗಳಿದೆ, ಅನೇಕ ರೀತಿಯ ಭಕ್ತರುಗಳಿದ್ದಾರೆ, ಅನೇಕ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾರೆ. ಬಟ್ ಆಲ್ ದಿ ಪಾತ್ಸ್ ಲೀಡ್ ಟು ದಿ ಸೇಮ್ ಟ್ರೂತ್. ಅವೆಲ್ಲವೂ ಭಗವಂತನ ಬಳಿಗೆ ಕರ್ಕೊಂಡು ಹೋಗುತ್ತೆ. ಹೇಗೆ ಅಂತಂದರೆ, ಪಯಸಾಂ ಅರ್ಣವ ಇವ ತ್ವಂ ಏಕಃ ಗಮ್ಯಮಸಿ. ಎಲ್ಲೆಲ್ಲಿಂದಲೋ ಹರಿದು ಬಂದಂತಹ ನದಿಗಳು ಪರ್ವತಗಳನ್ನು ದಾಟತ್ತೆ, ಅಕ್ಕಪಕ್ಕದ ಅನೇಕ ತಿರುವುಗಳನ್ನು ಎದುರಿಸುತ್ತೆ, ಹಳ್ಳದಲ್ಲಿ ಧುಮುಕತ್ತೆ, ಮತ್ತು ಜಾರತ್ತೆ, ಓಡತ್ತೆ, ಕುಣಿಯತ್ತೆ, ಹಾರತ್ತೆ. ಹೀಗೆ ನದಿಗಳು ಅನೇಕ ಮಾರ್ಗಗಳಿಂದ ಬಂದು ಹೇಗೆ ಸಾಗರದಲ್ಲಿ ಅವು ಒಂದಾಗತ್ವೆ, ಆ ರೀತಿಯಲ್ಲಿ ಬೇರೆ ಬೇರೆ ದಿಕ್ಕುಗಳಿಂದ ಪ್ರಾರಂಭಿಸುವಂತಹ ಆ ನದಿಗಳು ಆ ಡೆಸ್ಟಿನೇಷನ್ ಏನು ಅಂತಂದರೆ ಫೈನಲ್ ಆಗಿ ಸಾಗರವನ್ನು ಹೋಗಿ ಸೇರುವಂತಹದ್ದು. ಸೊ ಆಲ್ ದೋಸ್ ರಿವರ್ಸ್ ದೇ ಹ್ಯಾವ್ ಟು ಮರ್ಜ್ ಇನ್ ಟು ದಟ್ ಓಷನ್. ಸೊ ಈ ರೀತಿಯಲ್ಲಿ ಎಕ್ಸಾಕ್ಟ್ಲಿ ಲೈಕ್ ದಿಸ್ ಅನೇಕ ಸಾಧಕರುಗಳು, ಭಕ್ತರು ಸಾಧನೆ ಅಂತ ಹೇಳಿ ಬೇರೆ ಬೇರೆ ದಾರಿಯನ್ನೇ ಆಯ್ಕೆ ಮಾಡ್ಕೊಂಡಿರ್ತಾರೆ. ಒಬ್ಬ ಧ್ಯಾನವನ್ನು ಮಾಡ್ತಾನೆ, ಮತ್ತೊಬ್ಬ ಭಕ್ತಿಯನ್ನು ಮಾಡ್ತಾನೆ, ಮತ್ತೊಬ್ಬ ಜ್ಞಾನವನ್ನು ಹೆಚ್ಚಿಸ್ಕೋತಾನೆ. ಹೀಗೆ ಬೇರೆ ಬೇರೆ ದಾರಿಗಳನ್ನು ಅವನು ಆಯ್ಕೆ ಮಾಡಿಕೊಂಡ್ರು ಕೂಡ ಆ ಮಾರ್ಗಗಳಲ್ಲಿಯೇ ಅವರು ಹೆಜ್ಜೆ ಹಾಕಿದ್ರು ಅವರೆಲ್ಲರೂ ಕೇವಲ
ಯಾರು ಧ್ಯಾನವನ್ನು ಮಾಡ್ತಾ ಇದ್ದ ಅವನಿಗೆ ಮಾತ್ರ ಮೋಕ್ಷ ಸಿಗುತ್ತೆ ಅನ್ನುವಂತಹದ್ದಾಗಲಿ, ಅಥವಾ ಯಾರು ಹೆಚ್ಚು ಪರಮಾತ್ಮನನ್ನು ಪೂಜೆ ಮಾಡ್ತಾ ಇದ್ರು, ಭಕ್ತಿ ಮಾಡ್ತಾ ಇದ್ರು, ಅವರಿಗೆ ಮಾತ್ರ ಮೋಕ್ಷ ಅಂತ ಆಗಲಿ, ಅಥವಾ ಪರಮಾತ್ಮನ ಮಹಿಮೆಗಳ ಮೂಲಕ ಜ್ಞಾನವನ್ನು ಹೆಚ್ಚು ಮಾಡ್ಕೋತಾ ಇದ್ದಂತಹ ಸಾಧಕ ಅವನಿಗೆ ಮಾತ್ರ ಈ ಮೋಕ್ಷ, ಆ ರೀತಿಯಲ್ಲ. ಯಾವುದೇ ಮಾರ್ಗವನ್ನು ಅನುಸರಿಸಿದರೂ ಕೂಡ ಆ ಮಾರ್ಗಗಳಲ್ಲಿ ಸಾಗುತ್ತಾ ಇದ್ದಂತಹ ಸಾಧಕ ಫೈನಲಿ ಹಿ ಗೆಟ್ಸ್ ದಿ ಮೋಕ್ಷ. ಸೊ ಅವರೆಲ್ಲರೂ ಬಂದು ಸೇರುವಂತಹದ್ದು ಪರಮಾತ್ಮನ ಬಳಿಗೆ. ಈಗ ಇದು ಹೇಗೆ ಅಂತಂದರೆ, ದಿ ಲಾರ್ಡ್ ನೋಸ್ ದಿ ಟ್ರೂತ್. ನಾವೀಗ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗಿ ಪರಮಾತ್ಮನನ್ನು ನೋಡ್ತೀವಿ. ಅಲ್ಲಿ ಪರಮಾತ್ಮನನ್ನು ಅಲಂಕಾರ ಮಾಡಿರ್ತಾರೆ ದೇವಸ್ಥಾನದಲ್ಲಿ, ವಿಶೇಷವಾದ ಪೂಜೆ ಇರುತ್ತೆ ಅಂತ ಹೇಳಿ ಕೆಲವು ವಿಶೇಷವಾದ ಸಂದರ್ಭಗಳಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ, ಪ್ರಾರ್ಥನೆ, ಆರತಿ ಇವೆಲ್ಲ ಆದಮೇಲೆ ನಾವೇನು ಮಾಡ್ತೀವಿ, ಮನೆಗೆ ಹಿಂತಿರುಗೋದಕ್ಕೆ ಮುಂಚೆ ಏನು ಮಾಡ್ತೀವಿ, ಆ ಗರ್ಭಗುಡಿಯ ಸುತ್ತಲೂ ಒಂದು ಪ್ರದಕ್ಷಿಣೆಯನ್ನು ಹಾಕ್ತೀವಿ. ಸೊ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತಂದ ಮೇಲೆ ಅಲ್ಲಿ ಭಗವಂತನ ಸುತ್ತಲೂ, ಆ ಗರ್ಭಗುಡಿಯ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕುವಂತಹದ್ದು ಒಂದು ಪದ್ಧತಿ ಅಥವಾ ಅದೊಂದು ಸಂಪ್ರದಾಯವಾಗಿ ಬೆಳೆದು ಬಂದಿದೆ. ಸೊ ಇದು ಯಾರೋ ಕೆಲವರು ಮಾಡ್ತಾರೆ ಅಂತಲ್ಲ, ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ಯಥಾಶಕ್ತಿ ಒಂದು ಪ್ರದಕ್ಷಿಣೆನೋ 3 ಪ್ರದಕ್ಷಿಣೆನೋ ಅಥವಾ 100 ಪ್ರದಕ್ಷಿಣೆಗಳನ್ನು ಅವರು ಯಥಾಶಕ್ತಿ ಆ ಪ್ರದಕ್ಷಿಣೆಗಳನ್ನು ಮಾಡ್ತಾ ಬರ್ತಾರೆ. ಸೊ ಇದು ಒಂದು ಸಂಪ್ರದಾಯವಾಗಿ ಬೆಳೆದು ಬಂದಿದೆ. ಬಟ್ ಒಳಗಡೆ ಕೂತಿರುವಂತಹ ಪರಮಾತ್ಮ ಅವನೇನು ಹೇಳ್ತಾನೆ ಅಂತಂದರೆ, ಸಿ ದೀಸ್ ಜೀವಾಸ್ ದೇವಸ್ಥಾನಕ್ಕೆ ಬಂದು ನನ್ನ ದರ್ಶನ ಅಂತ ಹೇಳಿ ಪೂಜೆ ಪ್ರಾರ್ಥನೆಯನ್ನು ಮಾಡಿ ಈಗ ಮನೆಗೆ ಹೋಗೋದಕ್ಕೆ ಮುಂಚೆ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ನನ್ನ ಸುತ್ತಲುವೆ. ಸೊ ಅಕಾರ್ಡಿಂಗ್ ಟು ಮೀ ಎವ್ರಿ ಜೀವ ಈಸ್ ಅಟ್ ದಿ ಸೇಮ್ ಡಿಸ್ಟೆನ್ಸ್ ಫ್ರಮ್ ಮೀ. ಗರ್ಭಗುಡಿಯಲ್ಲಿ ಮಧ್ಯದಲ್ಲಿ ಕುಳಿತಿರುವಂತಹ ಪರಮಾತ್ಮ ಹೇಳ್ತಾನೆ, ಅವರೆಲ್ಲರೂ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದಿರೋರು 100 ಸಾವಿರಾರು ಜೀವಗಳಲ್ಲಿವೆ. ಆ ಎಲ್ಲ ಜೀವಗಳು ಕೂಡ ಆಲ್ ಆಫ್ ದೆಮ್ ಆರ್ ಅಟ್ ದಿ ಸೇಮ್ ಡಿಸ್ಟೆನ್ಸ್ ಫ್ರಮ್ ಮೀ. ಎಲ್ಲ ಒಂದೇ ಅಂತರದಲ್ಲಿದ್ದಾರೆ. ಇವೊಂದು 3ನೇ ಪ್ರದಕ್ಷಿಣೆ, ಅಥವಾ ಇವನು ಇನ್ನೂ ಈ ದಿಕ್ಕಲ್ಲಿದ್ದಾನೆ, ಅವನು ಹಿಂದ್ಗಡೆ ಇದ್ದಾನೆ, ಮುಂದ್ಗಡೆ ಇದ್ದಾನೆ, ಇವನು ಎಡಗಡೆಗೆ ಇದ್ದಾನೆ, ಬಲಗಡೆಗೆ ಇದ್ದಾನೆ, ಆ ರೀತಿ ಅಲ್ಲ. ಅವನು ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಆ ಎವ್ರಿ ಸ್ಟೆಪ್ ಏನು ಹೇಳುತ್ತೆ ಅಂತಂದರೆ, ಹೀ ಈಸ್ ಅಟ್ ದಿ ಸೇಮ್ ಡಿಸ್ಟೆನ್ಸ್ ಫ್ರಮ್ ಮೀ ಅಂತ ಹೇಳಿ ಭಗವಂತ ಒಳಗಡೆ ನಗ್ತಾ ಕೂತಿರ್ತಾನಂತ. ಅಂದರೆ ಇದೊಂದು ಏನೇ ಮಾಡಿದ್ರೂ ಇಟ್ ವಿಲ್ ರೀಚ್ ದಿ ಭಗವಂತ. ಸೊ ನಾವು ಮಾಡುವಂತಹದ್ದು ಅನೇಕಗಳಿರಬಹುದು, ಫೈನಲ್ ಆಗಿ ಮಾಡುವಂಥದ್ದೆಲ್ಲವೂ ಕೂಡ ಭಗವಂತನ ಸಮೀಪಕ್ಕೆ ಹೋಗುವಂತಹದ್ದು, ಭಗವಂತನನ್ನು ಹೊಂದೋದಕ್ಕಾಗಿ ನಾವು ಮಾಡ್ತಾ ಇರುವಂತಹದ್ದು, ಪರಮಾತ್ಮನನ್ನು ಹೋಗಿ ಸೇರುವಂತಹದ್ದು. ಸೊ ಈ ರೀತಿಯಲ್ಲಿ ಪುಷ್ಪದಂತಾಚಾರ್ಯ ಬಹಳ ಒಳ್ಳೆಯ ಉದಾಹರಣೆಯನ್ನು ಕೊಟ್ಟು, ಯಾವ ಮಾರ್ಗವನ್ನೇ ಅನುಸರಿಸಿದ್ರೂ ಪರವಾಗಿಲ್ಲ, ಅಲ್ಲಿ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಮತ್ತು ಮಾರ್ಗಗಳೆಲ್ಲವೂ ಕೂಡ ಒಂದು ಸಾಧನೆ ಅಂತ ಹೇಳಿದ ಮೇಲೆ ಅವೆಲ್ಲವೂ ಕೂಡ ಮೋಕ್ಷದ ದಿಕ್ಕಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹೇಗೆ ನದಿಗಳು ಬೇರೆ ಬೇರೆ ದಿಕ್ಕುಗಳಿಂದ ಹರಿದು ಬಂದರೂ ಕೂಡ ಸಾಗರವನ್ನು ಹೋಗಿ ಸೇರುತ್ತೆ, ಅದೇ ರೀತಿ ದೇವಸ್ಥಾನದಲ್ಲಿ ಅನೇಕ ಜೀವಗಳು ನಿರಂತರವಾಗಿ ಪ್ರದಕ್ಷಿಣೆ ಮಾಡ್ತಾ ಇದ್ರೆ ಭಗವಂತ ಒಳಗಡೆ ಕೂತಿರೋನು ಹೇಳ್ತಾನೆ, ಇವನು ನನಗೆ ಎಡಗಡೆಗಿದ್ದಾನೆ, ಇವನು ನನಗೆ ಬಲಗಡೆಗಿದ್ದಾನೆ, ಅದರಿಂದ ಇವನು ನನಗಿಷ್ಟ ಅಂತ ಹೇಳ್ತಾ ಇಲ್ಲ. ಭಗವಂತ ಹೇಳ್ತಾನೆ, ಪ್ರತಿಯೊಬ್ಬ ಜೀವ ಅವನು ಹಾಕ್ತಾ ಇರುವಂತಹ ಹೆಜ್ಜೆನಲ್ಲಿ ಆ ಒಂದು ಡಿಸ್ಟೆನ್ಸ್ನ ನಾನು ಲೆಕ್ಕ ಹಾಕಿದ್ರೆ ಎಲ್ಲರೂ ಈಕ್ವಲ್ ಡಿಸ್ಟೆನ್ಸಲ್ಲೇ ಇದ್ದಾರೆ, ನನಗೆಲ್ಲರೂ ಬೇಕಾಗಿರೋರು. ದಿಸ್ ಈಸ್ ದಿ ಭಗವಂತನ ನಮ್ಮ ಬಗ್ಗೆ ಇಟ್ಟಿರುವಂತಹ ಒಂದು ಕಾರುಣ್ಯ. ಸೊ ಇಂತಹ ಅನೇಕ ಸೂಕ್ಷ್ಮಗಳನ್ನು ಪುಷ್ಪದಂತಾಚಾರ್ಯ ಈ ಶ್ಲೋಕದಲ್ಲಿ ತಿಳಿಸಿದ್ದಾನೆ. ಆ್ಯಂಡ್ ಹಿ ಕಂಟಿನ್ಯೂಸ್, ಮಹೋಕ್ಷ ಕಟ್ವಾಂಗಂ ಪರಶುರಾಜಿನಂ ಭಸ್ಮಪಣಿನಃ ಕಪಾಲಂ ಚೇತಿಯತ್ ತವ ವರದ ತಂತ್ರೋಪಕರಣಂ ಸುರಸ್ತಾಂ ತಾಂ ವೃದ್ಧಿಂ ದದತಿ ತು ಭವತ್ ಪ್ರಣೀಹಿತಾಂ ನಹಿ ಸ್ವಾತ್ಮಾ ರಾಮಂ ವಿಷಯ ಮೃಗತೃಷ್ಣಾ ಭ್ರಮಯತಿ. ಸೊ ಇಲ್ಲಿ ಪುಷ್ಪದಂತಾಚಾರ್ಯ ಪರಮಾತ್ಮನನ್ನ ಹೇ ವರದ, ವರಗಳನ್ನು ಕರುಣಿಸುವವನೇ, ಫಲಪ್ರದಾಯಕನೇ,
ವರದಾಯಕನೇ, ನನಗೆ ಬೇಕಾಗಿರುವಂತಹದ್ದೆಲ್ಲವನ್ನ ಕೊಡವನು ನೀನು, ಕೊಡುವ ಶಕ್ತಿಯನ್ನು ಹೊಂದಿರುವವನು ನೀನು. ಸೊ ನನಗೇನೇನು ಬೇಕು ಅನ್ನುವಂತಹದ್ದನ್ನು ನೀನು ಕರುಣಿಸ್ತಾ ಇದೆಯಪ್ಪ. ಇನ್ಫ್ಯಾಕ್ಟ್ ನನಗೇನು ಬೇಕೋ ಅಂತಹದ್ದನ್ನೇ ನೀನು ಕೊಡ್ತಾ ಇದೆಯಾ. ನಾನು ಏನೋ ಕೇಳಿದ್ದಕ್ಕೆ ಅದನ್ನೇ ನೀನು ಕೊಡ್ತಾ ಇಲ್ಲ. ನಾನು ಕೇಳಿರೋದು ಯಾವುದೋ ಬೇರೆ ಇದ್ದರೂ ಕೂಡ ನಿನಗೆ ಗೊತ್ತು ನನಗಿಂತ ಚೆನ್ನಾಗಿ ನನಗೆ ಯಾವುದು ಬೇಕು ಅಂತ. ಸೊ ಈ ಅರ್ಥದಲ್ಲಿ ನನಗೆ ಬೇಕಾಗಿರುವಂತಹದ್ದನ್ನೇ ನೀನು ಕೊಡೋನು. ಸೊ ಯು ಆರ್ ಎ ಕಾರುಣ್ಯ ಮೂರ್ತಿ. ಕೆಲವು ಸಂದರ್ಭಗಳಲ್ಲಿ ನಾವು ನಮಗೆ ಬೇಡದೇ ಇರೋದನ್ನು ಕೇಳ್ಕೊಂಬಿಡ್ತೀವಿ, ಆದರೆ ಭಗವಂತ ನನಗೆ ಬೇಡದೇ ಇರೋದನ್ನು ಅವನು ಕೊಡೋದೇ ಇಲ್ಲ. ಯಾವುದನ್ನು ನಾನು ಹೊಂದಬೇಕು ಅನ್ನುವಂತಹದ್ದು ನನ್ನ ಯೋಗ್ಯತೆ ಎಲ್ಲಿದೆ, ನನ್ನ ಭಾಗದಲ್ಲಿದೆ, ನನ್ನ ಭಾಗ್ಯದಲ್ಲಿ ಯಾವುದಿದೆ ಅಂತಹದ್ದನ್ನೇ ಅವನು ಕೊಡೋದು. ಅದಕ್ಕೆ ಇಲ್ಲಿ ಭಗವಂತ ಪುಷ್ಪದತ್ತಾಚಾರ್ಯ ಹೇಳ್ತಿದ್ದಾನೆ, ಹೇ ವರದ, ನನಗೆ ಬೇಕಾದಂತಹದ್ದನ್ನೇ ಕರುಣಿಸುವವನು ನೀನು. ಸೊ ಹೀಗೆ ನನ್ನಂತಹ ಅನೇಕ ಭಕ್ತರುಗಳಿದ್ದಾರೆ. ಕೇವಲ ನನಗೆ ಮಾತ್ರ ನೀನು ಕೊಡ್ತಾ ಇದೆಯಾ ಅಂತಲ್ಲ, ನನ್ನಂತಹ ಸಾವಿರಾರು ಜೀವಗಳಿವೆ ಇಲ್ಲಿ. ಅವರೆಲ್ರಿಗೂ ಕೂಡ ಯಾರ್ಯಾರಿಗೆ ಏನೇನು ಕೊಡಬೇಕು, ಯಾರ್ಯಾರು ಏನೇನು ಕೇಳ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಯಾರ್ಯಾರು ಏನನ್ನ ಪಡ್ಕೋಬೇಕು ಅವೆಲ್ಲವನ್ನ ನೀನು ತಿಳ್ಕೊಂಡಿರೋಂತಹವನು. ಸರ್ವಜ್ಞ ನೀನು, ಯು ಆರ್ ಎ ಸರ್ವಜ್ಞ ಮೂರ್ತಿ. ಸೊ ಇಲ್ಲೋ ನಾನು ಕೇಳಿದ್ದಕ್ಕೆ ನನಗೆ ಮಾತ್ರ ನೀನು ಕೊಡ್ತಾ ಇದೆಯಾ ಅಂತಲ್ಲ, ನನ್ನಂತಹ ಸಾವಿರಾರು ಜೀವಗಳಿಗೆ ಏಕಕಾಲದಲ್ಲಿ ಅವರು ಕೇಳಿರುವಂತಹದ್ದನ್ನು ಮತ್ತು ಅವರುಗಳಿಗೆ ಬೇಕಾಗಿರುವಂತಹದ್ದನ್ನು ನೀನು ಕೊಡ್ತಾ ಇದೀಯಾ. ಸೊ ಇದೆಲ್ಲ ನೋಡಿದ್ರೆ ನಿನ್ನಲ್ಲಿ ಎಷ್ಟೊಂದಿದೆ ಅಂತ ಅನ್ನಿಸ್ತಾ ಇದೆಪ್ಪ. ಯಾಕೆಂದರೆ ಎಲ್ರಿಗೂ ಕೊಡ್ತಾ ಇದೆಯಾ ನೀನು. ಆದರೆ ನನಗೆ ಈ ವಿಷಯದಲ್ಲಿ, ಈ ವಿಚಾರದಲ್ಲಿ ನನಗೆ ಬಂದಿರುವಂತಹ ಸಂಶಯ ಏನು ಅಂತಂದರೆ, ಎಲ್ರಿಗೂ ಏನೇನು ಬೇಕು ಅನ್ನುವಂತಹದ್ದನ್ನು ತಿಳ್ಕೊಂಡು ಯಾರ್ಯಾರಿಗೆ ಏನೇನು ಬೇಕು ಅದನ್ನೆಲ್ಲ ನೀನು ಕೊಡ್ತಾ ಇದೆಯಾ. ಬಟ್ ಯುವರ್ ವೇ ಆಫ್ ಲಿವಿಂಗ್ ಈಸ್ ವೆರಿ ಸ್ಟ್ರೇಂಜ್. ಪುಷ್ಪದಂತಾಚಾರ್ಯ ಶಿವನನ್ನು ನೋಡಿ ಹೇಳ್ತಾ ಇದ್ದಾನೆ, ಎಲ್ರಿಗೂ ಏನೇನು ಬೇಕೋ ಎಲ್ಲ ಕೊಡ್ತಾ ಇದೆಯಪ್ಪ ನೀನು, ಕಾರುಣ್ಯ ಮೂರ್ತಿ, ಸರ್ವಜ್ಞ ನೀನು. ಆದರೆ ನಿನ್ನನ್ನು ನೋಡಿದಾಗ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ನೀ ಯಾಕಪ್ಪ ಈ ಥರ ಇದೆಯಾ, ನಿನ್ನ ಬದುಕು ಯಾಕೆ ಹೀಗೆ, ನೀ ಯಾಕೆ ಈ ರೀತಿ ಇದೆಯಾ, ನನಗೇನು ಬೇಕು ಕೊಡ್ತಾ ಇದೆಯಾ, ಮತ್ತೊಬ್ಬನಿಗೇನು ಬೇಕು ಕೊಡ್ತಾ ಇದೆಯಾ, ಅವ್ರು ಅನೇಕರುಗಳು ಕೇಳೋದಕ್ಕೆ ಮುಂಚೆನೇ ಕೊಡ್ತಾ ಇದೆಯಾ. ಯು ಆರ್ ಸಚ್ ಎ ಕಾರುಣ್ಯ ಮೂರ್ತಿ, ಬಟ್ ವಾಟ್ ಈಸ್ ಯುವರ್ ಸ್ಟೇಟ್ ಆಫ್ ಲಿವಿಂಗ್, ನಿನ್ನ ಲೈಫ್ ಯಾಕಪ್ಪ ಈ ಥರ ಇದೆ, ಈ ರೀತಿ ಕೇಳ್ತಾ ಇದ್ದಾನೆ. ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾನೆ, ಪರಮಾತ್ಮ ಶಿವನಿಗೆ ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಬಹಳ ಆಶ್ಚರ್ಯವಾಗತ್ತಪ್ಪ. ವೆರಿ 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 ಸ್ಟ್ರೇಂಜ್ ಅಪಿಯರೆನ್ಸ್ ನಿಂದು, ಅರ್ಥನೇ ಆಗೋದಿಲ್ಲ. ಈಗ ನನಗೆ ತಿಳಿದಿರುವಂತೆ ದೇರ್ ಆರ್ ಸೋ ಮೆನಿ ದೇವತಾಸ್, ಅನೇಕ ದೇವತೆಗಳಿದ್ದಾರೆ. ಆ ಅನೇಕ ದೇವತೆಗಳನ್ನ ನೋಡಿದಾಗ ನನ್ನ ಗಮನಕ್ಕೆ ಬಂದಿರುವಂತಹದ್ದೇನು ಅಂತಂದರೆ, ಈಚ್ ದೇವತೆ ಹ್ಯಾಸ್ ಗಾಟ್ ಹಿಸ್ ಓನ್ ವಾಹನ. ಯಾವುದೇ ಒಬ್ಬ ದೇವತೆ ಅಂತ ಅವನನ್ನು ಹೆಸರಿಸಿದಾಗ ಆ ದೇವತೆಗೆ ಅವನು ಹೊಂದಿರುವಂತಹ ವಾಹನ ಕೂಡ ನನ್ನ ಗಮನಕ್ಕೆ ಬರ್ತಾ ಇದೆ. ಆ ಪ್ರಕಾರ ಪ್ರತಿಯೊಬ್ಬ ದೇವತೆ ಕೂಡ ಅವನವನದೇ ಆದಂತಹ ಒಂದು ವಾಹನವನ್ನು ಅವನು ಇಟ್ಕೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್ ಇಂದ್ರ ಅಂತ ಹೇಳಿದಾಗ ಹಿ ಹ್ಯಾಸ್ ಗಾಟ್ ಐರಾವತ. ಸೊ ಐರಾವತ ಅಂತಂದಾಗ ಏನು, ವಾಟ್ ಎ ಮೆಜಾಸ್ಟಿಕ್ ಎಲಿಫೆಂಟ್, ಇಟ್ ಈಸ್ ಸೋ ವೈಟ್, ಪ್ಯೂರ್ ವೈಟ್. ಬಹುಶಃ ಆ ಇಂದ್ರಲೋಕದಲ್ಲಿ ಇಂದ್ರನ ಬಳಿ ಬಿಟ್ಟರೆ ಈ ಐರಾವತ ಅನ್ನುವಂತಹದ್ದು ಇನ್ನೆಲ್ಲೂ ಇಲ್ಲ ಅನ್ನೋ ರೀತಿಯಲ್ಲಿ ಬಹಳ ಎಷ್ಟು ಪ್ರೌಡ್ ಈಸ್ ಇಂದ್ರ ಈಸ್ ಹ್ಯಾವಿಂಗ್ ದಿಸ್ ಐರಾವತ. ಅದೇ ರೀತಿ ಬ್ರಹ್ಮ ಅಂತ ಹೇಳಿದಾಗ ಹಿ ಹ್ಯಾಸ್ ಗಾಟ್ ಹಂಸ ಆಸ್ ಹಿಸ್ ವಾಹನ. ಹಂಸ ಈಸ್ ಆಲ್ಸೋ ವೆರಿ ಇಂಟೆಲಿಜೆಂಟ್. ಸೊ ಬ್ರಹ್ಮನ ವಾಹನ ಹಂಸ. ಅದೇ ನಿನ್ನನ್ನು ನೋಡಿದೆ ಶಿವ, ನಿನ್ನನ್ನು ನೋಡಿದ್ರೆ ನಿನ್ನ ಹತ್ರನೂ ಒಂದು ವಾಹನ ಇದೆ. ನಿನ್ನ ವಾಹನ ಯಾವುದು ಅಂತಂದರೆ ದಟ್ ಈಸ್ ಬುಲ್, ನಂದಿ. ನಿನ್ನ ಹತ್ರ ನಂದಿ ಇದೆ, ಅದು ನಿನ್ನ ವಾಹನ ನಿಜ. ಬಟ್ ಅದೇನದು, ಇಟ್ ಈಸ್ ಮಹೋಕ್ಷ. ಮಹೋಕ್ಷ ಅಂತಂದರೆ ಇಟ್ ಈಸ್ ಇನ್ ಓಲ್ಡ್ ಬುಲ್. ಆ ನಂದಿ ಬಹಳ ವಯಸ್ಸಾಗಿದೆ ಅನ್ನೋ ರೀತಿಯಲ್ಲಿದೆ. ಅಂತಹ ಒಂದು ವಯಸ್ಸಾದಂತಹ ನಂದಿಯನ್ನು ನೀನು ವಾಹನ ಅಂತ ಇಟ್ಕೊಂಡಿದೀಯಾ. ಸೊ ಈ ಪ್ರಕಾರ ಶಿವನನ್ನು ಹೊರತುಪಡಿಸಿದ್ರೆ
ಉಳಿದ ಎಲ್ಲ ದೇವತೆಗಳು ಕೂಡ ಬಹಳ ಚೆನ್ನಾಗಿರುವಂತಹ ವಾಹನಗಳನ್ನು ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಆದರೆ ಲಾರ್ಡ್ ಶಿವ, ನೀನು ನಿನ್ನ ವಾಹನ ಅಂತ ಹೇಳಿ ಈ ಒಂದು ಮಹೋಕ್ಷ ವಯಸ್ಸಾದ ನಂದಿಯೊಂದಿಗೆ ನೀನು ನಿನ್ನ ವಾಹನ ಅಂತ ಅದನ್ನು ಇಟ್ಕೊಂಡು ನೀನು ಓಡಾಡ್ತಾ ಇದೆಯಪ್ಪ. ಜೊತೆಗೆ ನೀನು ಇಟ್ಕೊಂಡಿರೋಂತಹದ್ದೇನು, ಯು ಹ್ಯಾವ್ ಎ ಖಟ್ವಾಂಗಮ್. ಖಟ್ವಾಂಗಮ್ ಅಂತಂದರೆ ಹೀ ಈಸ್ ಹೋಲ್ಡಿಂಗ್ ಎ ಲಾಂಗ್ ಸ್ಟಿಕ್, ಒಂದು ರೀತಿಯ ಕೋಲು ಅಂತ ಹೇಳ್ಬೋದು. ಆ ಕೋಲು ಅನ್ನೋದಕ್ಕಿಂತನೂ ಸ್ವಲ್ಪ ಇಟ್ ಈಸ್ ಲಿಟಲ್ ದಪ್ಪವಾಗಿರುತ್ತೆ. ಸೊ ಕ್ಲಬ್ ಅಂತ ನಾವು ಹೇಳ್ತೀವಲ್ಲ ಕೆಲವು ಸಲ, ಅಂತಹದ್ದು ದಪ್ಪವಾದ ಒಂದು ಕೋಲು, ಅದನ್ನು ನೀನು ಇಟ್ಕೊಂಡಿದೆಯಾ. ಸೊ ಈ ಒಂದು ಖಟ್ವಾಂಗ ಅನ್ನುವಂತಹದ್ದಕ್ಕೆ ಈ ಅರ್ಥ ಬಂದರೂ ಕೂಡ ಖಟ್ವಾಂಗಮ್ ಅಂತ ಹೇಳಿದಾಗ ಅದನ್ನು ಒಂದು ರೀತಿಯಲ್ಲಿ ಕೆಲವರು ಅದು ಶಿವಧನಸ್ಸು ಅಂತ ಕೂಡ ಹೇಳ್ತಾರೆ. ಸೊ ಅದು ಒಂದು ರೀತಿಯ ಕೋಲು, ದಪ್ಪಗಿರುವ ಕೋಲು ಅಂತ ಹೇಳಿದ್ರು ಕೂಡ ಇಟ್ ಈಸ್ ಆಲ್ಸೋ ಕಾಲ್ಡ್ ಧನಸ್ಸು, ಶಿವಧನಸ್ಸು ಅಂತ ಹೇಳ್ತಾರೆ. ಸೊ ನೀನು ಕೈನಲ್ಲಿ ಈ ರೀತಿಯ ಒಂದು ಖಟ್ವಾಂಗವನ್ನು ಹಿಡ್ಕೊಂಡಿದೆಯಾ. ಅದನ್ನು ಶಿವಧನಸ್ಸು ಅಂತ ಹೇಳಿದಾಗ ಈ ಶಿವಧನಸ್ಸಿಗೆ ಕೆಲವು ವಿಶೇಷ ಫೀಚರ್ಸ್ಗಳಿದೆ, ಲಕ್ಷಣಗಳಿದೆ. ಏನದು ಅಂತಂದರೆ, ಶಿವ ತನ್ನ ಕೈಯಲ್ಲಿ ಹಿಡ್ಕೊಂಡಿರುವಂತಹ ಉದ್ದನೆಯ ಕೋಲಿನ ಮೇಲ್ಭಾಗದಲ್ಲಿ ಅಂತಂದರೆ ಆ ಒಂದು ಧನಸ್ಸು, ಶಿವಧನಸ್ಸು ಆರ್ ದಿ ಖಟ್ವಾಂಗ, ಆ ಖಟ್ವಾಂಗದ ಮೇಲ್ಭಾಗದಲ್ಲಿ ಎ ಕಪಾಲ ಈಸ್ ಅಟ್ಯಾಚ್ಡ್. ವಾಟ್ ಈಸ್ ಕಪಾಲ? ಕಪಾಲ ಅಂತಂದರೆ ಸ್ಕಲ್ ಅಂತ ನಾವೇನು ಹೇಳ್ತೀವಿ, ತಲೆಬುರುಡೆ. ಸೊ ತಲೆಯ ಅಸ್ಥಿಯ ಅದು. ಸೊ ಅದನ್ನು ನೀನು ಇಟ್ ಈಸ್ ಅಟ್ಯಾಚ್ ಟು ಯುವರ್ ಖಟ್ವಾಂಗ ಅಟ್ ದಿ ಟಾಪ್. ಸೊ ಈ ಒಂದು ಕಪಾಲ ಅನ್ನುವಂತಹದ್ದು ಇಟ್ ರೆಪ್ರೆಸೆಂಟ್ಸ್ ಈಗೋ, ಜೊತೆಗೆ ಇಟ್ ಆಲ್ಸೋ ರೆಪ್ರೆಸೆಂಟ್ಸ್ ಅಜ್ಞಾನ, ಇಗ್ನೋರೆನ್ಸ್. ಅಥವಾ ಇದನ್ನು ಕೆಲವು ಮೇಧಾವಿಗಳು ಹೇಳ್ತಾರೆ, ಇಟ್ ಆಲ್ಸೋ ರೆಪ್ರೆಸೆಂಟ್ಸ್ ದಿ ಸೈಕಲ್ ಆಫ್ ಲೈಫ್ ಆ್ಯಂಡ್ ಡೆತ್. ಹುಟ್ಟು ಮರಣಗಳನ್ನು ಜ್ಞಾಪಿಸುವಂತಹ, ಅದನ್ನು ಸೂಚಿಸುವಂತಹ ಈ ಒಂದು ಕಪಾಲ ನಿನ್ನ ಖಟ್ವಾಂಗದ ಮೇಲ್ಭಾಗದಲ್ಲಿದೆ. ಸೊ ಯಾವಾಗ ಶಿವಧನಸ್ಸನ್ನು ನೋಡಿದಾಗ ಮೇಲ್ಭಾಗದಲ್ಲಿ ಆ ಒಂದು ತಲೆಯ ಅಸ್ಥಿಯ ಭಾಗವನ್ನು ನೋಡಿದಾಗ, ಓಹೋ ಮನುಷ್ಯ ಹುಟ್ಟುತ್ತಾನೆ, ಹುಟ್ಟಿದ ನಂತರದಲ್ಲಿ ಮರಣವಾದ ನಂತರದಲ್ಲಿ ಈ ರೀತಿಯ ಅವನ ಅಸ್ಥಿ ಈ ರೀತಿ ಇರುತ್ತೆ, ಇಷ್ಟೇ ಲೈಫು. ಸೊ ಇಟ್ ಆಲ್ಸೋ ರೆಪ್ರೆಸೆಂಟ್ಸ್ ಲೈಕ್ ದಿಸ್. ಸೊ ಈ ಅರ್ಥವನ್ನು ಕೂಡ ಹೇಳ್ತಾರೆ. ಸೊ ಹೀಗೆ ಈ ಮತ್ತೆ ಕೆಲವರು ಇದನ್ನು ಕೆಲವು ಬೇರೆ ಬೇರೆ ಲಕ್ಷಣಗಳನ್ನು ಕುರಿತು ಹೇಳುವಾಗ, ದಿಸ್ ಖಟ್ವಾಂಗಮ್ ಈಸ್ ಮೇಡ್ ಅಪ್ ಫ್ರಮ್ ದಿ ಬ್ರಾಂಚಸ್ ಆಫ್ ಬಿಲ್ವ ಮರದಿಂದ ಮಾಡಿರುವಂತಹದ್ದು ಅಂತ ಕೆಲವರು ಹೇಳ್ತಾರೆ. ಮತ್ತೆ ಕೆಲವರು ಇಟ್ ಈಸ್ ಅಶೋಕ ಟ್ರೀ ಅಂತ ಕೂಡ ಹೇಳ್ತಾರೆ. ಹಾಗೂ ಇಂತಹದ್ದನ್ನು ಈ ಖಟ್ವಾಂಗಮ್ ಮೇಲ್ಭಾಗದಲ್ಲಿ ಅಸ್ಥಿ ಇರುವಂತಹ ಕಪಾಲವನ್ನು ಹೊಂದಿರುವಂತಹ ಈ ಖಟ್ವಾಂಗನ್ನು ಶಿವ ಹಿಡ್ಕೊಂಡಿದ್ದಾನೆ ಅಂತಂದರೆ, ಒಂದು ಯಾವಾಗ ಒಂದು ಕೈನಲ್ಲಿ ಒಂದು ಬಹಳ ಗಟ್ಟಿಯಾದಂತಹ ಒಂದು ಬಹಳ ಶಕ್ತಿಯುತವಾದಂತಹ ಒಂದು ಕೋಲಿನಂತಹ ಆ ಒಂದು ದಪ್ಪನೆಯ ಖಟ್ವಾಂಗ ಕೈನಲ್ಲಿ ಇದೆ ಅಂತಂದಾಗ ಇಟ್ ಈಸ್ ಲೈಕ್ ಒಂದು ಅಥಾರಿಟಿಯನ್ನು ತೋರಿಸುತ್ತದೆ. ಸೊ ಅದಕ್ಕೆ ಕೆಲವರು ಹೇಳ್ತಾರೆ ಇಟ್ಸ್ ಎ ಸಿಂಬಲ್ ಆಫ್ ಅಥಾರಿಟಿ. ಅಥಾರಿಟಿ ಯಾವ ಥರ ಅಂತಂದರೆ ಇಟ್ಸ್ ಎ ಪವರ್, ಒಂದು ಶಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿ ಹಿಂಗೆ ಕೈನಲ್ಲಿ ಅದನ್ನು ಹಿಡ್ಕೊಂಡಿದ್ದಾನೆ. ಯಾಕೆಂತಂದರೆ ಅದು ಬರೀ ಕೋಲಲ್ಲ, ಅದು ಇಟ್ ಈಸ್ ಎ ಶಿವಧನಸ್ಸು ಅಂತ ಹೇಳಿದಾಗ ಹೇಗೆ ಕೆಲವರು ರಾಜ ಮಹಾರಾಜರುಗಳು ತಮ್ಮ ಕೈನಲ್ಲಿ ಆ ಒಂದು ಕತ್ತಿಯನ್ನು ಹಿಡ್ಕೊಂಡಿರ್ತಾರೆ, ಆಗ ಹಿಡ್ಕೊಂಡಾಗ ಆ ಒಂದು ಮೆಜೆಸ್ಟಿಕ್ ಲುಕ್ಕೇ ಬೇರೆ ಥರ ಆಗುತ್ತೆ. ಜಸ್ಟ್ ಲೈಕ್ ದ ಶಿವ ನೀನು ಆ ಖಟ್ವಾಂಗಂ ಬಿಲ್ವ ಮರದಿಂದ ಅಥವಾ ಅಶೋಕ ಮರದಿಂದ ಮಾಡಿರುವಂತಹ ಆ ಖಟ್ವಾಂಗ ಹಾಗೂ ಅದರ ಮೇಲ್ಭಾಗದಲ್ಲಿ ಈ ಒಂದು ಸ್ಕಲ್ ಕಪಾಲ ಅದು ಮೇಲ್ಭಾಗದಲ್ಲಿದೆ. ಅದನ್ನು ಹಿಡ್ಕೊಂಡು ನೀನು ಹೀಗೆ ನಿಂತಿದ್ರೆ ಆ ಒಂದು ವೀರಾವೇಶ, ಆ ನಿನ್ನಲ್ಲಿ ಆ ಒಂದು ಗತ್ತು ಎದ್ದು ಕಾಣುತ್ತೆ. ಸೊ ಇಟ್ಸ್ ಅ ಪವರ್ ಆಫ್ ಅಥಾರಿಟಿ. ಇಟ್ ರೆಪ್ರೆಸೆಂಟ್ಸ್ ಅಟ್ ದ ಸೇಮ್ ಟೈಮ್ ಎ ಸ್ಪಿರಿಚುವಲ್ ಗ್ರೋತ್ ಆಲ್ಸೋ. ಸೊ ಈ ರೀತಿ ಶಿವಧನಸ್ಸು ಖಟ್ವಾಂಗಂ ಅನ್ನುವಂತಹದ್ದನ್ನು ಶಿವ ಹಿಡ್ಕೊಂಡಿದ್ದಾನೆ ಅಂತಂದಾಗ ಅದನ್ನು ಈ ರೀತಿ ಕೂಡ ವರ್ಣನೆ ಮಾಡ್ತಾರೆ. ಇಲ್ಲಿ ಈ ರೀತಿ ವರ್ಣನೆ ಮಾಡ್ತಾ ಇರುವಂತಹದ್ದು ಗ್ರಂಥಕರ್ತ ಪುಷ್ಪದಂತಾಚಾರ್ಯ. ಯಾಕೆ ಅಂತಂದರೆ ಪುಷ್ಪದಂತಾಚಾರ್ಯ ಬೇರೆ ಅನೇಕ ದೇವತೆಗಳನ್ನು ನೋಡಿ ಮತ್ತೆ ಶಿವನನ್ನು ನೋಡಿದಾಗ
ತಾನು ಶಿವನನ್ನು ಪ್ರೈಸ್ ಮಾಡಬೇಕು ಅನ್ನುವಂತಹದ್ದು ಅವನ ಮುಖ್ಯ ಉದ್ದೇಶ. ಸೊ ಸ್ತುತಿ ಮಾಡಬೇಕು, ಶಿವನ ಸ್ತುತಿಯನ್ನು ಮಾಡಬೇಕು ಅನ್ನುವಂತಹದ್ದು ಗ್ರಂಥಕರ್ತನ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಹಾಗಾಗಿ ಅದು ಸ್ಕಲ್ಲೆ ಆಗಿದ್ರೂ, ಒಂದು ಬಿಲ್ವ ಮರದಿಂದ ಮಾಡಿರುವಂತಹ ಒಂದು ಕೋಲ್ ಆಗಿದ್ರೂ ಕೂಡ ಅವುಗಳಲ್ಲಿ ಕೆಲವು ಬೇರೆ ಬೇರೆ ರೀತಿಯ ಲಕ್ಷಣಗಳನ್ನು ಗುರುತಿಸಿ ಅವೆಲ್ಲ ಶಿವನ ಕೈನಲ್ಲಿ ಬಂದಾಗ ಒಂದು ರೀತಿಯ ಮೆಜೆಸ್ಟಿಕ್ ಲುಕ್ ಅದು. ಸೊ ಒಂದು ಅಥಾರಿಟಿ, ಅದು ಪವರ್ ಆಫ್ ಅಥಾರಿಟಿ, ಆ ರೀತಿ ಕಾಣ್ತಾ ಇದೆಯಾ ನೀನು ಅಂತ ಪರಮಾತ್ಮನನ್ನು ಹೊಗಳ್ತಾ ಇದ್ದಾನೆ. ಜೊತೆಗೆ ಈ ರೀತಿ ಹಿಡ್ಕೊಂಡು ನಿಂತಿದ್ದಾಗ ಇಟ್ ಆಲ್ಸೋ ರೆಪ್ರೆಸೆಂಟ್ಸ್ ಸ್ಪಿರಿಚುವಲ್ ಗ್ರೋತ್. ಅಂತಂದರೆ ಸ್ಪಿರಿಚುವಲ್ ಗ್ರೋತ್ ಅಂತಂದಾಗ ಮುಖ್ಯವಾಗಿ ವೈರಾಗ್ಯದ ಲಕ್ಷಣ ಕೂಡ ಇರಬೇಕು ಒಬ್ಬ ಸಾಧಕನಿಗೆ. ಆಗ ವೈರಾಗ್ಯದ ಲಕ್ಷಣ ಅನ್ನುವಂತಹದ್ದು ಅವನ ಒಂದು ಸಾಧನೆಯ ಮಾರ್ಗದಲ್ಲಿ ಅವನು ಎಷ್ಟು ಎತ್ತರಕ್ಕೆ ಹೋಗ್ತಾ ಇದ್ದಾನೆ ಅನ್ನುವಂತಹದ್ದು ಕೂಡ ಗೊತ್ತಾಗುತ್ತೆ. ಸೊ ಶಿವನನ್ನು ಈ ರೀತಿ ನೋಡಿದಾಗ ಕಟ್ವಾಂಗಮ್ಮು, ಅಲ್ಲಿರುವಂತಹ ಕಪಾಲ ಹಾಗೂ ಅದನ್ನು ಬಿಲ್ವ ಮರದಿಂದ ಮಾಡಿರುವಂತಹದ್ದು, ಹೀಗೆ ಅನೇಕ ರೀತಿಯ ಲಕ್ಷಣಗಳನ್ನು ತಿಳಿಸುವಾಗ ಶಿವ ಅದನ್ನು ಹಿಡ್ಕೊಂಡು ನಿಂತಿದ್ದಾಗ ವೈರಾಗ್ಯ ಮೂರ್ತಿಯನ್ನು ನೋಡ್ತಾ ಇದ್ದೀನಿ ನಾನು ಅನ್ನುವಂತೆ ಕೂಡ ಇದು ಕಾಣುತ್ತೆ. ಸೊ ಹೀಗೆ ಇದನ್ನು ಇಟ್ ಆಲ್ಸೋ ರೆಪ್ರೆಸೆಂಟ್ಸ್ ದಿ ಸ್ಪಿರಿಚುವಲ್ ಗ್ರೋತ್ ಅನ್ನುವಂತಹದ್ದನ್ನು ಇಲ್ಲಿ ಪುಷ್ಪದಂತಾಚಾರ್ಯ ಈಸ್ ಸೇಯಿಂಗ್. ಆ್ಯಂಡ್ ಹಿ ಕಂಟಿನ್ಯೂಸ್, ಅವನು ಹೇಳ್ತಾನೆ, ಲಾರ್ಡ್ ಶಿವ ತನ್ನ ದೇಹವನ್ನು ಮುಚ್ಚಲು ಉಪಯೋಗಿಸಿರುವಂತಹದ್ದು ಏನು ಅಂತಂದರೆ ಅಜಿನಂ. ಅಜಿನಂ ಅಂತಂದಾಗ ಆನೆಯ ಚರ್ಮವನ್ನು ಅವನು ಉಪಯೋಗಿಸಿದ್ದಾನೆ. ಹಾಗೂ ದೇಹದ ಇನ್ನುಳಿದ ಭಾಗವನ್ನು ಅವನು ಈ ಒಂದು ಭಸ್ಮದಿಂದ ಅದನ್ನು ಮುಚ್ಕೊಂಡಿದ್ದಾನೆ. ದೇಹವನ್ನು ಅಂತಂದರೆ ದೇಹದ ಹೆಚ್ಚಿನ ಭಾಗ ಭಸ್ಮದಿಂದ ಮುಚ್ಚಿದೆ, ಹಾಗೂ ಆನೆಯ ಚರ್ಮವನ್ನು ಅವನು ಹೊತ್ತುಕೊಂಡಿದ್ದಾನೆ. ಮತ್ತು ಕೈಯಲ್ಲಿ ಹಿ ಹಸ್ ಗಾಟ್ ಎ ಪರಶು ಇನ್ ಹಿಸ್ ಹ್ಯಾಂಡ್. ಸೊ ಪರಶು ಅಂತಂದರೆ ಕೊಡಲಿ ಅಂತ ನಾವೇನು ಹೇಳ್ತೀವಿ ಆ ಅರ್ಥ ಕೊಡುತ್ತೆ. ಸೊ ಹಿ ಹಸ್ ಗಾಟ್ ಪರಶು ಇನ್ ಹಿಸ್ ಹ್ಯಾಂಡ್. ಆ್ಯಂಡ್ ಅಜಿನಮ್ ಅಂತಂದರೆ ಅಲ್ಲಿ ನಾವು ಎರಡು ಅರ್ಥಗಳನ್ನು ನೋಡ್ಬೋದು. ಅಜಿನಮ್ ಅಂತಂದರೆ ನಾವು ಏನು ಒಂದು ನಮ್ಮ ದೇಹವನ್ನು ಮುಚ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋತೀವಿ, ಒಂದು ಚರ್ಮ ಅಂತ ನಾವೇನು ಹೇಳ್ತೀವಿ ಆ ಚರ್ಮ. ಅಜಿನಮ್ ಅಂತಂದರೆ ಚರ್ಮ. ಬಟ್ ದಟ್ ಚರ್ಮ ಮೇ ಬಿ ಎನ್ ಎಲಿಫೆಂಟ್ ಸ್ಕಿನ್ ಆರ್ ಒಂದು ಜಿಂಕೆಯ ಚರ್ಮ ಕೂಡ ಆಗಿರ್ಬೋದು. ಸೊ ಅಜಿನಮ್ ಅನ್ನುವಂಥದ್ದಕ್ಕೆ ಈ ಎರಡೂ ಅರ್ಥಗಳು ಬರುತ್ತೆ. ಇದರಲ್ಲಿ ಶಿವ ಆನೆಯ ಚರ್ಮವನ್ನು ಹೊದ್ದಿದ್ದಾನೆ ಅಂತಂದ್ರೂ ಇಟ್ ಈಸ್ ಓಕೆ ಅಜಿನಮ್ ಅಂತ ಹೇಳಿದಾಗ, ಅಥವಾ ಶಿವ ತನ್ನ ದೇಹವನ್ನು ಜಿಂಕೆಯ ಚರ್ಮದಿಂದ ಮುಚ್ಕೊಂಡಿದ್ದಾನೆ, ಇನ್ನುಳಿದ ಭಾಗಗಳನ್ನು ಭಸ್ಮದಿಂದ ಮುಚ್ಕೊಂಡಿದ್ದಾನೆ, ಹೀಗೂ ಕೂಡ ಅರ್ಥವನ್ನು ಕೊಡ್ಬೋದು. ಸೊ ಅಜಿನಮ್ ಅಂತಂದರೆ ಮುಖ್ಯವಾಗಿ ಚರ್ಮದ ಹೊದಿಕೆ. ಸೊ ನಾವು ಹೇಗೆ ನಮ್ಮ ದೇಹವನ್ನು ಮುಚ್ಕೋಬೇಕು ಅಂತ ಹೇಳಿ ಬಟ್ಟೆಯನ್ನು ಉಪಯೋಗಿಸ್ತೀವಿ, ಆ ರೀತಿ ಪರಮಾತ್ಮ ಶಿವ ತನ್ನ ದೇಹವನ್ನು ಮುಚ್ಕೊಳ್ಳೋದಕ್ಕೆ ಈ ರೀತಿಯ ಅಜಿನಮ್, ಐದರ್ ದಿ ಸ್ಕಿನ್ ಆಫ್ ದಿ ಎಲಿಫೆಂಟ್ ಆರ್ ದಿ ಜಿಂಕೆಯ ಚರ್ಮ, and major portion of his body is covered with basma. So he is also called Basmadhari. And he uses basma, ದೇಹವನ್ನು ದೇಹದ ಬೇರೆ ಬೇರೆ ಭಾಗಗಳನ್ನು ಭಸ್ಮದಿಂದ ಅವನು ಮುಚ್ಚಿಕೊಂಡಿರ್ತಾನೆ. ಸೊ ಈ ಪ್ರಕಾರ ಅವನ ದೇಹವನ್ನು ಮುಚ್ಚೋದಕ್ಕೆ ಅಜಿನಮ್ ಜೊತೆಗೆ ಈ ಭಸ್ಮ ಕೂಡ ಬಟ್ಟೆಯಂತೆ ಆಗಿದೆ. ಸೊ ದೇಹವನ್ನು ಅವನು ಮುಚ್ಚೋದಕ್ಕೆ ಎರಡು ವಸ್ತುಗಳನ್ನು ಉಪಯೋಗಿಸಿದ್ದಾನೆ. ಒಂದು ಅಜಿನಮ್, ಮತ್ತೊಂದು ಹೀಸ್ ಭಸ್ಮಧಾರಿ, ಭಸ್ಮನ್ನು ಉಪಯೋಗಿಸಿದ್ದಾನೆ. ಆ್ಯಂಡ್ ಇಷ್ಟೆಲ್ಲ ಆಯಿತು. ಶಿವ ಹಿ ಆಲ್ಸೋ ನೀಡ್ಸ್ ಸಮ್ ಆಭರಣ, ಅವನಿಗೂ ಕೂಡ ಕೆಲವು ಆರ್ನಮೆಂಟ್ಸ್ಗಳು ಬೇಕಾಗಿದೆ, ಆಭರಣಗಳು ಅವನಿಗೂ ಬೇಕು. ಯಾಕೆ ಅಂತಂದರೆ ಆಭರಣ ಅನ್ನುವಂಥದ್ದು ಅವನ ಭೂಷಣ ಅಂತಂದರೆ ಅವನು ಹೇಗೆ ಕಾಣ್ತಾ ಇದ್ದಾನೆ, ಹೇಗೆ ಅವನ ಅಲಂಕಾರಗೊಂಡಿದ್ದಾನೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ಸೊ ಹಾಗಾಗಿ ಶಿವನನ್ನು ನೋಡಿದಾಗ ಅವನ ಆಭರಣ ಯಾವುದು? ಸೊ ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾನೆ, ಹೇ ಪರಮಾತ್ಮ, ಅದಕ್ಕೆ ನಾನು ಹೇಳ್ತಾ ಇದ್ದೀನಪ್ಪ, ನಿನ್ನನ್ನು ನೋಡಿದಾಗ ವೆರಿ ಸ್ಟ್ರೇಂಜ್, ಬಹಳ ವಿಚಿತ್ರವಾಗಿ ನೀನು ನನಗೆ ಕಾಣಿಸ್ಕೊತಾ ಇದೆಯಾ. ಉಳಿದ ಬೇರೆ ಬೇರೆ ದೇವತೆಗಳ ಥರ ಅಲ್ಲ ನೀನು, ಯು ಆರ್ ಡಿಫ್ರೆಂಟ್ ಫ್ರಮ್ ದಿ ಅದರ್ ದೇವತಾಸ್. ಸೊ ಇಲ್ಲಿ ಆಭರಣ ಅನ್ನುವಂತಹ ವಿಚಾರ ಬಂದಾಗ ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾನೆ, ನಿನ್ನ ಆಭರಣ ಯಾವುದು ಅಂತಂದರೆ ಫಣೀನ ಅಂತಂದರೆ ಹಾವು, ಸ್ನೇಕ್. ಸೊ ಯಾರೇ ಸರ್ಪಭೂಷಣ, ಭೂಷಣ ಅಂತಂದರೆ ಧರಿಸಿರುವಂತಹದ್ದು, ಈ ಅರ್ಥವನ್ನು ಕೊಡ್ತೇವೆ. ಸೊ ಸರ್ಪಭೂಷಣ ಮೀನ್ಸ್ ಸರ್ಪವೇ ನಿನ್ನ ಅಲಂಕಾರ.
ಸಾಮಾನ್ಯವಾಗಿ ಆಭರಣ ಅಂತ ಹೇಳಿದಾಗ ಅವುಗಳಿಗೆ ಒಂದು ಹೆಸರಿರುತ್ತೆ. ಈ ಆಭರಣ ಇಂತಹದ್ದು ಅಂತ ಹೇಳಿದಾಗ ದಟ್ ಇಂಡಿಕೇಟ್ಸ್ ದಿಸ್ ಪರ್ಟಿಕ್ಯುಲರ್ ಆಭರಣ ಇಂತಹ ಜಾಗಕ್ಕೆ ಮಾತ್ರ ತೊಟ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಬಳೆಗಳು ಅಂತ ಹೇಳಿದಾಗ ಕೈಗಳಿಗೆ ಹಾಕೋಬೇಕಾಗತ್ತೆ. ಅದೇ ರೀತಿ ನೆಕ್ಲೆಸ್ ಅಂತ ಹೇಳಿದಾಗ ಅವು ಕಂಠದ ಸುತ್ತಲೂ, ಕತ್ತಿನ ಸುತ್ತಲೂ ಹಾಕೊಳ್ಳುವಂತಹ ನೆಕ್ಲೆಸ್ನ ಆ ರೀತಿ ಕರೀತಾರೆ. ಸರ ಅಂತಂದರೆ ಮಾಲೆಯಂತೆ ಹಾಕೊಳ್ಳುವಂತಹದ್ದು. ಹಾಗೆಯೇ ಕೆಲವೊಂದು ಆಭರಣಗಳಿದೆ, ಕಿವಿಯ ಆಭರಣ ಅಂತ ಹೇಳ್ತಾರೆ. ಸೊ ಅದನ್ನು ಕೇವಲ ಕಿವಿಗೆ ಮಾತ್ರ ಹಾಕೋಬಹುದು. ಮತ್ತು ಮೂಗಿನ ಆಭರಣ ಅಂತಂದಾಗ ಕೇವಲ ಮೂಗಿಗೆ ಅದನ್ನು ಧರಿಸುವಂತಹದ್ದು. ಸೊ ಹೀಗೆ ಆಭರಣ ಅಂತ ಹೇಳಿದಾಗ ಅವುಗಳನ್ನು ಎಲ್ಲಿ ತೊಟ್ಕೋಬೇಕೋ ಅಂತಹ ಜಾಗಗಳಲ್ಲಿ ಅವು ಅಲಂಕಾರ ಪ್ರಾಯವಾಗಿ ಅವುಗಳನ್ನು ಉಪಯೋಗಿಸ್ತಾರೆ. ಮೂಗುತಿಯನ್ನು ತೊಗೊಂಬಂದು ಕಿವಿಗೆ ಹಾಕ್ಕೊಳ್ಳೋಕ್ಕಾಗೋದಿಲ್ಲ, ಅಥವಾ ಕಿವಿಯ ಆಭರಣವನ್ನು ಮೂಗಿಗೆ ಹಾಕ್ಕೊಳ್ಳೋಕ್ಕಾಗೋದಿಲ್ಲ, ನೆಕ್ಲೆಸ್ನ ಇನ್ನೆಲ್ಲೋ ಕೈಗೆ ಹಾಕ್ಕೊಳ್ಳೋಕ್ಕಾಗೋದಿಲ್ಲ, ಬಳೆಗಳನ್ನು ಕತ್ತಿಗೆ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ದ ಸ್ಪೆಷಾಲಿಟಿ ಆಫ್ ಶಿವನ ಆಭರಣ ಅಂತಂದರೆ ದಟ್ ಈಸ್ ಸರ್ಪಭೂಷಣ. ಅಂಡ್ ಇಲ್ಲಿ ಆಶ್ಚರ್ಯ ಯಾಕೆ ಅಂತ ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾರೆ ಅಂತಂದರೆ, ಸಿ ಹಿಯರ್ ಶಿವ, ನಿನ್ನ ಆಭರಣ ಯಾವುದು ಅಂತಂದರೆ ಸರ್ಪ. ಕೆಲವು ಸಮಯದಲ್ಲಿ ನಿನ್ನನ್ನು ನೋಡಿದಾಗ ಸರ್ಪ ನಿನ್ನ ಜಟೆ ಏರಿ ಕುಳಿತಿರುತ್ತೆ. ಸರ್ಪ ನಿನ್ನ ಜಟೆಯ ಮೇಲ್ಭಾಗದಲ್ಲಿ ಬಂದು ಕೂತಿರುತ್ತೆ. ಮತ್ತೆ ಕೆಲವು ಬಾರಿ ನಿನ್ನ ಕಂಠದ ಸುತ್ತಲೂ ಅದು ಕೂತಿರುತ್ತೆ, ಕಂಠದ ಆಭರಣವಾಗಿ ಕಂಡುಬರುತ್ತೆ. ಆಗಲೂ ಕೂಡ ಭೂಷಣಪ್ರಾಯ. ಆ ಸರ್ಪ ನಿನ್ನ ಜಟೆಯ ಮೇಲ್ಭಾಗದಲ್ಲಿದ್ದಾಗ ಅಲ್ಲೊಂಥರ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆಯಾ ನೀನು. ಮತ್ತು ಅದೇ ಸ್ನೇಕ್, ಹಾವು ಅನ್ನುವಂಥದ್ದು ನಿನ್ನ ಕಂಠದ ಸುತ್ತಲೂ ಅಲ್ಲಿ ಬಂದು ಅದು ಹಾವು ಅಲ್ಲಿ ಕಾಣಿಸ್ಕೊಂಡಾಗ ಅದು ಕೂಡ ಒಂಥರ ಅಲಂಕಾರ ಪ್ರಾಯ. ಆಗಲೂ ಕೂಡ ನೀನು ತುಂಬ ಚೆನ್ನಾಗಿ ಸುಂದರವಾಗಿ ಕಾಣ್ತಾ ಇದೆಯಪ್ಪ. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ನಿನ್ನ ತೋಳಿನ ಸುತ್ತಲೂ ಅದು ಸುತ್ತಕೊಂಡಿರುತ್ತೆ. ಸೊ ಆ ರೀತಿ ಕೂಡ ನೀನು ಚೆನ್ನಾಗಿ ಕಾಣ್ತೀಯ. ಸೊ ಸರ್ಪಭೂಷಣ ಅಂತಂದರೆ ಹೀಗೆ ನೀನು ಆ ಸರ್ಪವನ್ನು ಎಲ್ಲಿ ಬೇಕಾದರೂ ಅಲ್ಲಿ ನೀನು ಅಲಂಕಾರವಾಗಿ ಉಪಯೋಗಿಸ್ಕೋತೀಯಪ್ಪ. ಸೊ ಯು ಆರ್ ನಿಜವಾಗ್ಲೂ ಬಹಳ ವಿಚಿತ್ರ ನಿನ್ನನ್ನು ನೋಡೋದಕ್ಕೆ ಅಂತ ಹೇಳಿ ಶಿವನನ್ನು ಅವನು ಈಸ್ ಪ್ರೈಸಿಂಗ್. ಮತ್ತು ಸಾಮಾನ್ಯವಾಗಿ ಆಹಾರವನ್ನು ಸೇವಿಸಬೇಕು ಅಂತಂದರೆ ವಿ ನೀಡ್ ಎ ಪ್ಲೇಟ್. ಆಹಾರವನ್ನು ಶೇಖರಿಸಿ ಇಟ್ಕೊಳ್ಳೋದಕ್ಕಾಗಲಿ, ಟು ಕ್ಯಾರಿ ಆರ್ ಟು ಈಟ್. ಸೊ ವಿ ನೀಡ್ ಎ ಪ್ಲೇಟ್. ಅದನ್ನು ಬೌಲ್ ಅಂತ ಕರಿಬಹುದು, ಪ್ಲೇಟ್ ಅಂತ ಕರಿಬಹುದು. ಆದರೆ ಶಿವ, ನೀನು ಆಹಾರವನ್ನು ನಿನ್ನ ಕಪಾಲದಲ್ಲಿ ಇಟ್ಕೋತಿಯಪ್ಪ. ನಾವು ಯಾವುದನ್ನ ಸ್ಕಲ್ ಅಂತ ಕರೆದ್ವಿ ಇಲ್ಲಿಯವರೆಗೆ, ನಿನ್ನ ಕಟ್ವಾಂಗದ ಮೇಲ್ಭಾಗದಲ್ಲಿ ಅದಿದೆ ಅಂತ ಹೇಳಿದ್ವಿ. ಅಂತಹ ಕಪಾಲದಲ್ಲಿ ನೀನು ಆಹಾರವನ್ನು ತುಂಬಿಸಿ ಇಟ್ಕೋತೀಯ. ಸೊ ನೀನು ಭಿಕ್ಷೆಯನ್ನು ಬೇಡ್ತೀಯಲ್ಲಪ್ಪ, ಆಹಾರಕ್ಕಾಗಿ ಭಿಕ್ಷೆಗೆ ಹೋಗ್ತೀಯಲ್ಲ ನೀನು. ಆ ಭಿಕ್ಷೆಗೆ ಹೋದಾಗ ನಿನಗೆ ಭಿಕ್ಷೆ ಅಂತ ಹೇಳಿ ಆಹಾರವನ್ನು ಕೊಟ್ಟಾಗ ನೀನು ಆಹಾರವನ್ನು ಅವರಿಂದ ಪಡೆದು ನಿನ್ನ ಕಪಾಲದಲ್ಲಿ ಇಟ್ಕೋತೀಯ. ವಾಟ್ ಈಸ್ ದಿಸ್ ಪರಮಾತ್ಮ? ಏನಪ್ಪ ಇದು ನಿನ್ನ ವಿಚಿತ್ರ? ವಾಟ್ ಈಸ್ ದಿಸ್ ಪರ್ಟಿಕ್ಯುಲರ್ ಫಾರ್ಮ್? ಯಾವುದು ನಿನ್ನ ಈ ಒಂದು ವಿಚಿತ್ರವಾದ ರೂಪ? ಇಷ್ಟೆಲ್ಲ ರೂಪಗಳಿಂದ ನೀನು ಕಾಣಿಸ್ಕೋತಾ ಇದೆಯಪ್ಪ. ಎಲ್ಲ ಬಹಳ ವಿಚಿತ್ರ. ಬೇರೆ ಯಾರಿಗೂ ಈ ರೀತಿ ಬೇಡ, ಅಂತಹದ್ದನ್ನು ನೀನು ಆಯ್ಕೆ ಮಾಡ್ಕೊಂಡಿದೀಯ. ಯಾವ ದೇವತೆಗಳ ಜಟೆಯಲ್ಲಾಗಲಿ, ಕತ್ನಲ್ಲಾಗಲಿ, ತೋಳುಗಳಲ್ಲಾಗಲಿ ಸರ್ಪವನ್ನು ನೋಡೋದಕ್ಕಾಗೋದಿಲ್ಲ. ಯಾವ ದೇವತೆಯು ತನ್ನ ಒಂದು ಆಹಾರವನ್ನು ಕಪಾಲದಲ್ಲಿ ಇಟ್ಕೊಳ್ಳೋದಿಲ್ಲ. ಮತ್ತು ಭಸ್ಮವನ್ನು ಅಲಂಕಾರ ಅಥವಾ ಬಟ್ಟೆ ಅಂತ ಹೇಳಿ ದೇಹವನ್ನು ಭಸ್ಮದಿಂದ ಮುಚ್ಕೊಳ್ಳೋದಿಲ್ಲ. ಚರ್ಮವನ್ನು, ಆನೆಯ ಚರ್ಮ ಆರ್ ಅಜಿನಮ್, ಅದನ್ನು ದೇಹವನ್ನು ಮುಚ್ಕೊಳ್ಳೋದಕ್ಕೆ ಉಪಯೋಗಿಸೋದಿಲ್ಲ. ಆದರೆ ವಾಟ್ ಈಸ್ ಯುವರ್ ಫಾರ್ಮ್? ಎಷ್ಟು ವಿಚಿತ್ರ ನಿನ್ನದು. ಬೇರೆ ದೇವತೆಗಳಿಗೆ ಕಂಪೇರ್ ಮಾಡಿದ್ರೆ ನೀನು ಬಹಳ ಬೇರೆ ರೀತಿಯಲ್ಲಿ ಕಾಣಿಸ್ಕೋತಾ ಇದೆಯಪ್ಪ. ಇನ್ಫ್ಯಾಕ್ಟ್ ನೀನು ಯಾರೇ ವರದ, ಯಾರ್ಯಾರಿಗೆ ಏನೇನು ಬೇಕೋ ಅವೆಲ್ಲವನ್ನು ನೀನು ಕೊಡ್ತಾ ಇದೆಯಾ. ಸೊ ಕೊಡೋಂತಹ ಶಕ್ತಿ ನಿನ್ನಲ್ಲಿದೆ ಅಂತಂದ್ರೇನು? ಯಾರು ಯಾವುದನ್ನು ಕೇಳ್ತಾ ಇದ್ದಾರೋ ಗೊತ್ತಿಲ್ಲ, ಅವ್ರು ಕೇಳೋವಂತಹದ್ದು ಎಲ್ಲವನ್ನು ನೀನು ಕೊಡ್ತೀಯಾ ಅಂತಂದಮೇಲೆ ನಿನ್ನಲ್ಲಿ ಎಲ್ಲವೂ ಇದೆ. ಯು ಹ್ಯಾವ್ ಗಾಟ್ ಎವ್ರಿಥಿಂಗ್ ವಿತ್ ಯು. ಸೊ ನಿನ್ನಲ್ಲಿ ಎಲ್ಲವೂ ಇದೆ. ನಿನ್ನಲ್ಲಿ ಎಲ್ಲವೂ ಇದ್ದರೂ ಕೂಡ ಏನೂ ಇಲ್ಲದವನಂತೆ ಎಷ್ಟು ಸಿಂಪಲ್ಲಾಗಿ ಕಾಣಿಸ್ಕೋತಾ ಇದೆಯಪ್ಪ ನೀನು. ಅದೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಅಂತಂದರೆ ನೀನು ಕೇವಲ ಇಲ್ಲಿ ಜೀವಗಳು ನಿನ್ನನ್ನು ಬೇಡ್ತಾ ಇದೆ, ಆ ಜೀವಗಳಿಗೆ ಅವ್ರು ಕೇಳೋವಂತಹದನ್ನೆಲ್ಲ ಕೊಡ್ತಾ ಇದ್ದೀನಿ. ಅಷ್ಟು ಮಾತ್ರ ಅಲ್ಲ, ಅನೇಕ ದೇವತೆಗಳು
ತಮಗೆ ಬೇಕಾಗಿರುವಂತಹದ್ದನ್ನು ನಿನ್ನಿಂದ ಕೇಳಿ ಪಡ್ಕೋಬೇಕು ಅಂತ ಹೇಳಿ ನಿನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ಅರ್ಥದಲ್ಲಿ ಯು ಆರ್ ವರದ, ಈ ಅರ್ಥದಲ್ಲಿ ಯು ಆರ್ ಫಲಪ್ರದಾಯಕ. ಯಾಕೆಂತಂದರೆ ನಿನ್ನಲ್ಲಿ ಆ ರೀತಿ ಅನೇಕಗಳಿದೆ, ಅನೇಕಗಳನ್ನು ಹೊಂದಿರುವಂತಹವನು ನೀನು. ಸೊ ನಿನ್ನಲ್ಲಿ ಎಲ್ಲವೂ ಇದೆ. ಸೊ ಪ್ರತಿಯೊಬ್ಬರಿಗೂ ನೀನು ಇಷ್ಟೊಂದು ಆಶೀರ್ವಾದ ಪೂರ್ವಕವಾಗಿ ಈ ರೀತಿ ಅನೇಕಗಳನ್ನು ಕೊಡ್ತಾ ಬಂದಿದೆಯಾ. ತು ಸುರಾಸಾಂ ಭವತ್ ಭೂ ಪ್ರಣಿಹಿತಂ ತಾಂ ತಾಂ ವೃದ್ಧಿಂ ದದತಿ. ಇದನ್ನೆಲ್ಲ ಹೇಗೆ ನೀನು ಕೊಡ್ತಾ ಇದೆಯಾ ಗೊತ್ತಾ? ಅದು ಕೂಡ ಆಶ್ಚರ್ಯ. ಕೇವಲ ನಿನ್ನ ಹುಬ್ಬಿನ ಒಂದು ಮೂಮೆಂಟ್, ಆ ಹುಬ್ಬು ಅಲುಗಾಡುತ್ತಷ್ಟೇ. ವರಗಳನ್ನು ಕರುಣಿಸುವ ನೀನು ಫಲಪ್ರದಾಯಕ ಅಂತ ಇಲ್ಲಿ ನಾ ಹೇಳ್ತಾ ಬಂದರೂ ಕೂಡ ಅವುಗಳನ್ನ ಹೇಗೆ ನೀನು ಕೊಡ್ತಾ ಇದೆಯಾ ಅಂತಂದರೆ ಕೇವಲ ನಿನ್ನ ಹುಬ್ಬುಗಳ ಒಂದು ಮೂಮೆಂಟ್, ಆ ಒಂದು ಹುಬ್ಬು ಒಂದು ಸ್ವಲ್ಪ ಕದಲಿದರೆ ಸಾಕು, ಯಾವ ಯಾವ ದೇವತೆಗಳಿಗೆ ಯಾವ ಯಾವ ಜೀವಗಳಿಗೆ ಆ ಏನೇನು ಬೇಕು ಅವೆಲ್ಲವೂ ಅವರಿಗೆ ಸಿಗೋ ಹಾಗೆ ಮಾಡಿಬಿಡ್ತೀವಿ. ಸೊ ಇಟ್ ಈಸ್ ನಾಟ್ ಈವನ್ ಸಂಕಲ್ಪ. ಸಂಕಲ್ಪ ಈಸ್ ಎ ಬಿಗ್ಗರ್ ವರ್ಡ್ ಕಂಪೇರ್ಡ್ ಟು ದಿಸ್. ಸಂಕಲ್ಪ ಅಂತಂದಾಗ ಅವುಗಳನ್ನೆಲ್ಲವನ್ನ ನೀನು ಹೊಂದಿ ನೀನು ಕೊಡುವಂತಹದ್ದು. ಆದರೆ ಇಲ್ಲಿ ಸಂಕಲ್ಪಕ್ಕಿಂತ ಬಹಳ ಸೂಕ್ಷ್ಮ. ಏನು? ಕೇವಲ ನಿನ್ನ ಹುಬ್ಬುಗಳ ಕದಲುವಿಕೆಯಿಂದ ಸಮಸ್ತ ಜೀವಗಳಿಗೆ, ದೇವತೆಗಳಿಗೆ, ಅವ್ರಗಳೆಲ್ರಿಗೂ ಏನು ಬೇಕು ಅನ್ನುವಂತಹದ್ದನ್ನು ನೀನು ಆ ಕ್ಷಣದಲ್ಲಿ ಕೊಡ್ತೀಯ. ನೀನು ಯು ಆರ್ ಸಚ್ ಎ ಡಿವೈನ್ ಲಾರ್ಡ್. ಐಸೆ ಪುಷ್ಪದಂತಾಚಾರ್ಯ ಎಷ್ಟೊಂದು ಅದ್ಭುತವಾಗಿ ವರ್ಣನೆ ಮಾಡ್ತಾ ಇದ್ದಾನೆ ಪರಮೇಶ್ವರನನ್ನು. ನಿನ್ನಲ್ಲಿ ಅಂತಹ ಒಂದು ಶಕ್ತಿ ಇದೆ. ಕೇವಲ ನಿನ್ನ ಹುಬ್ಬು ಕದಲುವ ಮೂಲಕ ಸಮಸ್ತ ಜೀವಿಗಳಿಗೆ, ಸಮಸ್ತ ದೇವತೆಗಳಿಗೆ ಅವ್ರುಗಳು ಬೇಕಾಗುವಂತಹದ್ದನ್ನು ಕೊಡುವ ಶಕ್ತಿಯನ್ನು ನೀನು ಹೊಂದಿದೀಯ. ಸೊ ಶಿವನ ರೂಪ, ವೇಷ, ಭೂಷಣಗಳು ಈ ರೀತಿಯಲ್ಲಿದ್ದರೂ ಕೂಡ ನಿನ್ನ ತಪಸ್ಸಿನ ಶಕ್ತಿ ಮತ್ತು ಮಹಿಮೆ ಈಸ್ ವಂಡರ್ಫುಲ್, ಬಹಳ ಅಗಾಧ. ಸೊ ಯು ಆರ್ ಎ ಸ್ವಾತ್ಮಾರಾಮ. ಹೂ ಈಸ್ ಆಕ್ಚುಲಿ ಸ್ವಾತ್ಮಾರಾಮ and who can be called so? ಸ್ವಾತ್ಮಾರಾಮ ಅಂತಂದರೆ ಒನ್ ಹೂ ರೆವೆಲ್ಸ್ ಇನ್ ಹಿಸ್ ಓನ್ ಸೆಲ್ಫ್. ಯಾರು ತನ್ನನ್ನು ಆತ್ಮನಲ್ಲಿ ಗುರುತಿಸಿಕೊಂಡು ಆತ್ಮನಲ್ಲಿ ರಮಿಸ್ತಾ ಇರ್ತಾನೆ, ಒನ್ ಹೂ ಎಸ್ಟಾಬ್ಲಿಷಸ್ ಹಿಮ್ಸೆಲ್ಫ್ ಇನ್ ಹಿಸ್ ಆತ್ಮ and finds happiness there. It's not even finds happiness, he is happy there. When you are in the Atma, when you identify yourself as Atma, you need not be called that you are happy. Happiness is your nature. So that is Svatma Rama. So ನೀನು ಆತ್ಮನಲ್ಲಿ ರಮಿಸುವಂತಹವನು. ಸೊ ಒನ್ ಹೂ ರೆವೆಲ್ಸ್ ಇನ್ ಹಿಸ್ ಓನ್ಸ್ ಆತ್ಮ, ಅಂತಹವನನ್ನು ಸ್ವಾತ್ಮಾರಾಮ. ಮತ್ತು ಯಾರು ತನ್ನನ್ನು ಆತ್ಮನಲ್ಲಿ ಗುರುತಿಸಿಕೊಂಡು ಅಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಾನೆ ಅಂತಹವನಿಗೆ ದಿಸ್ ವಿಷಯ ಅಂತಂದರೆ ಲೌಕಿಕ ವಸ್ತು ವಿಷಯಗಳನ್ನು ಕುರಿತು ಹೇಳಿರುವಂತಹದ್ದು. ಲೌಕಿಕ ಅನೇಕ ವಸ್ತುಗಳು ಮನುಷ್ಯನಿಗೆ ಅನೇಕ ಸಂದರ್ಭಗಳಲ್ಲಿ ಒಂದು ರೀತಿಯ ಹೆಚ್ಚು ಸುಖವನ್ನು ಕೊಡುತ್ತೆ. ಬಿಕಾಸ್ ಲೋಕದ ವಸ್ತು ಅಂತ ಹೇಳಿದಾಗ ಇಟ್ ಈಸ್ ಆಲ್ವೇಸ್ ಸಮಥಿಂಗ್ ಲೈಕ್ ವೆರಿ ಅಟ್ರಾಕ್ಟಿವ್. ಸೊ ಮನುಷ್ಯ ಯಾವಾಗ ಪ್ರಪಂಚವನ್ನು ಕಣ್ಮುಂದೆ ಇರುವಂತಹ ಈ ಒಂದು ಸುಂದರವಾದ ಪ್ರಪಂಚವನ್ನು ಕಣ್ಬಿಟ್ಟು ನೋಡ್ತಾನೆ, ಅಲ್ಲಿ ಅನೇಕಗಳನ್ನ ಕಾಣ್ತಾನೆ. ಆ ಅನೇಕಗಳನ್ನೆಲ್ಲ ಕಂಡಾಗ ಅವನೇನು ಹೇಳ್ತಾನೆ ಅಂತಂದರೆ, ಇದು ಅಲ್ಲಿದೆ, ಪ್ರಪಂಚದಲ್ಲಿದೆ. ಒಂದು ವೇಳೆ ಪ್ರಪಂಚದಲ್ಲಿರುವಂತಹ ಈ ಒಂದು ವಸ್ತು ನನ್ನ ಬಳಿ ಬಂದರೆ, ನನಗೆ ಸಿಕ್ಕಿದ್ರೆ ನಾನು ಕೂಡ ಎಷ್ಟು ಸಂತೋಷವಾಗಿರಬಲ್ಲೆ. ಈ ರೀತಿಯಲ್ಲಿ ಪ್ರಾಪಂಚಿಕ ವಸ್ತುಗಳು ಮನುಷ್ಯನ ಮನಸ್ಸನ್ನು ಅಪಹರಿಸತ್ವೆ. ಆ್ಯಂಡ್ ಹಿ ಫೈಂಡ್ಸ್ ಹ್ಯಾಪಿನೆಸ್ ಇನ್ ದೀಸ್ ಲೌಕಿಕ ವಸ್ತುಗಳು. ಬಟ್ ಪರಮೇಶ್ವರ, ಹೇ ಶಿವ, ಯು ಆರ್ ಎ ಸ್ವಾತ್ಮಾರಾಮ, ಯು ಆರ್ ಆತ್ಮ, ಯು ರೆವೆಲ್ ಇನ್ ದಿ ಆತ್ಮ. ಸೊ the person or one who identifies himself or establishes himself in the Atma, ಅಂತಹವನಿಗೆ
ವಿಷಯ, ಈ ಲೌಕಿಕ ವಸ್ತುಗಳು, ಪ್ರಪಂಚದ ಈ ಯಾವ ವಸ್ತುಗಳು ಕೂಡ ಅವನನ್ನು ಈ ರೀತಿ ಅವನಿಗೆ ಸಂತೋಷವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವನಿಗೆ ಪ್ರಾಪಂಚಿಕ ವಸ್ತು ಅಂತಂದರೆ ಹಿ ಈಸ್ ನಾಟ್ ಡಿಪೆಂಡಿಂಗ್ ಆನ್ ಇಟ್ ಫಾರ್ ಹ್ಯಾಪಿನೆಸ್. ಹ್ಯಾಪಿನೆಸ್ಗೆ ಸೋರ್ಸೇ ಅವನು, ದ ವೆರಿ ಸೋರ್ಸ್ ಆಫ್ ಹ್ಯಾಪಿನೆಸ್ ಅಂತಂದರೆ ಸ್ವಾತ್ಮಾರಾಮ. ಆದಮೇಲೆ ನಾನು ಯಾಕೆ ಮತ್ತೊಂದು ವಸ್ತುವಿನ ಮೇಲೆ ನನ್ನ ಸಂತೋಷಕ್ಕಾಗಿ ನಾನು ಅವುಗಳ ಮೇಲೆ ಡಿಪೆಂಡ್ ಆಗಲಿ? ಆದ್ದರಿಂದ ನನಗೆ ಲೌಕಿಕ ವಸ್ತುಗಳ ಮೇಲೆ ಆಸಕ್ತಿ ಉಂಟಾಗುವುದಿಲ್ಲ. ದೇ ಆರ್ ಲೈಕ್ ಮರೀಚಿಕೆ. ಸೊ ಮರೀಚಿಕೆ ಅಂತಂದರೆ ಮರಳುಗಾಡಿನಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ, ದೂರದಲ್ಲಿ ಒಂದು ನೀರಿನ ಚಿಲುಮೆ ಕಂಡು ಬಂದಂಗೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಮರಳುಗಾಡು ಅಂತಂದಾಗ ಅಲ್ಲಿ ನೀರು ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ನೀರೇ ಸಿಗೋದಿಲ್ಲ ಅಂತಂದಮೇಲೆ ಇನ್ನು ನೀರಿನ ಚಿಲುಮೆ ಮರಳುಗಾಡಿನಲ್ಲಿದೆ ಅಂತನ್ನುವಂಥದ್ದು ಮೂರ್ಖತನ. ಯಾಕೆಂತಂದರೆ ಒಂದೊಮ್ಮೆ ಮರಳುಗಾಡಿನಲ್ಲಿ ನೀರಿನ ಚಿಲುಮೆ ಇದೆ ಅಂತಂದರೆ ವಾಟರ್ ಈಸ್ ಆಲ್ಸೋ ಅವೈಲಬಲ್. ಬಟ್ ಮರಳುಗಾಡು ಅಂತಂದಾಗ ಅಲ್ಲಿ ನೀರೇ ಇಲ್ಲ. ಇನ್ ಹೌ ಟು ಥಿಂಕ್ ಅಬೌಟ್ ದಿಸ್ ಮರೀಚಿಕೆ, ನೀರಿನ ಚಿಲುಮೆ ಹೇಗೆ ಅಲ್ಲಿ ಇರೋದಕ್ಕೆ ಸಾಧ್ಯ? ಸೊ ಮರಳುಗಾಡಿನಲ್ಲಿ ನೀರಿನ ಚಿಲುಮೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವುಗಳಿಲ್ಲ ಅನ್ನೋವಂತಹದ್ದು ಗೊತ್ತಿದ್ರೂ ಕೂಡ ಅವುಗಳನ್ನು ಕಂಡಂತೆ ಆಗತ್ತೆ. ಈಗ ನಾನು ಡೆಸರ್ಟಲ್ಲಿದ್ದೀನಿ ಅನ್ನೋದು ನನಗೆ 100% ಗೊತ್ತು. ಇನ್ ಸ್ಪೈಟ್ ಆಫ್ ದಟ್, ಜೊತೆಗೆ ಐ ಹ್ಯಾವ್ ದಿ ನಾಲೆಡ್ಜ್ ದಟ್ ನೀರಿನ ಚಿಲುಮೆ ಮರಳುಗಾಡಿನಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಹ್ಯಾವ್ ಕಮ್ ಟು ದಿಸ್ ಮರಳುಗಾಡು ಅನ್ನೋವಂಥದ್ದು ನನಗೆ ಪೂರ್ಣವಾಗಿ ಗೊತ್ತಿದ್ರೂ ಕೂಡ ಐ ಆಮ್ ಏಬಲ್ ಟು ಸಿ ದ ನೀರಿನ ಚಿಲುಮೆ ಇನ್ ದಿ ಮರಳುಗಾಡು. ದಿಸ್ ಈಸ್ ಕಾಲ್ಡ್ ದಿ ಭ್ರಮೆ, ದಿಸ್ ಈಸ್ ದಿ ಮಾಯಾ, ದಿಸ್ ಈಸ್ ದಿ ಮೋಸ. ಸೊ ಈ ರೀತಿ ಮರಳುಗಾಡಿನಲ್ಲಿ ನೀರಿನ ಚಿಲುಮೆಯನ್ನು ಕಂಡಂತೆ ಭ್ರಮೆಯಾಗತ್ತೆ. ಅದರಿಂದ ಬೇರೆಯವರು ಅದನ್ನು ನಂಬಬಹುದು. ಜೀವ ಅಂತ ಹೇಳಿದಾಗ ಒಬ್ಬ ಜೀವಾತ್ಮ ಈ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಸತ್ಯವನ್ನು ತಿಳ್ಕೊಂಡಿದ್ರು ಕೂಡ, ಸಿನ್ಸ್ ಹಿ ಹ್ಯಾಸ್ ನಾಟ್ ಪ್ರಾಕ್ಟೀಸ್ಡ್ ದಟ್ ಇನ್ ಹಿಸ್ ಲೈಫ್, ಗೊತ್ತಿದ್ರೂ ಕೂಡ ಮೋಸ ಹೋಗುವಂತಹ ಸಾಧ್ಯತೆ. ಸೊ ಆ ರೀತಿಯಲ್ಲಿ ಕೆಲವರು ಅಂತಹದನ್ನು ನಂಬುತ್ತಾರೆ. ಆದರೆ ಬಟ್ ಫಾರ್ ಎ ಪರ್ಸನ್ ಲೈಕ್ ಸ್ವಾತ್ಮಾರಾಮ, ಅಂತಹವನಿಗೆ ಇವು ಮೃಗತೃಷ್ಣ, ಮರೀಚಿಕೆ. ಸೊ ಇಂತಹದ್ದು ಅವನಿಗೆ ಗೊತ್ತಿರುತ್ತೆ. ಲೋಕದಲ್ಲಿ ದೊರಕಬಹುದಾದಂತಹ ಎಲ್ಲ ರೀತಿಯ ಸುಖಗಳು, ಅವುಗಳು ಎಂದಿಗೂ ಕೂಡ ಶಾಂತಿಯನ್ನು, ನೆಮ್ಮದಿಯನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಆಲ್ ಸಚ್ ಥಿಂಗ್ಸ್ ಆರ್ ಕ್ಷಣಿಕ, ಬಿಕಾಸ್ ದೇ ಆರ್ ನಾಟ್ ಪರ್ಮನೆಂಟ್. ದ ವೆರಿ ವಸ್ತು ಇನ್ ದಿ ಲೌಕಿಕ ಈಸ್ ಟೆಂಪರರಿ. ಅವುಗಳೇ ಇಂಪರ್ಮನೆಂಟ್ ಅಂದಮೇಲೆ ಇಂಪರ್ಮನೆಂಟ್ ವಸ್ತುಗಳಿಂದ ಪರ್ಮನೆಂಟ್ ಶಾಂತಿ, ಪರ್ಮನೆಂಟ್ ನೆಮ್ಮದಿ, ಪರ್ಮನೆಂಟ್ ತೃಪ್ತಿ ಅನ್ನುವಂತಹದ್ದು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಇರಬೇಕು. ಪ್ರಾಪಂಚಿಕ ವಸ್ತುಗಳು ಅಂತಂದಾಗ ದೇ ಆರ್ ಟೆಂಪರರಿ, ಅದು ಇದ್ದು ಹೋಗುವಂತಹದ್ದು. ಸೊ ಅವುಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಸಂತೋಷಕ್ಕೆ ಅಂತಂದಮೇಲೆ ಅವುಗಳು ಹೇಗೆ ನಾಶವಾಗುತ್ತೆ, ಅವುಗಳ ಜೊತೆಯಲ್ಲಿ ನಮ್ಮ ಸಂತೋಷ ಕೂಡ ನಾಶವಾಗಿ ಹೋಗುತ್ತೆ. ಸೊ ವಿ ಶುಡ್ ನಾಟ್ ಡಿಪೆಂಡ್ ಆನ್ ದೀಸ್ ಪ್ರಾಪಂಚಿಕ ವಸ್ತುಗಳು ಫಾರ್ ಅವರ್ ಹ್ಯಾಪಿನೆಸ್. ಹ್ಯಾಪಿನೆಸ್ ಇಟ್ ಲೈಸ್ ವಿತ್ ಮೀ. ಸೊ ನಾನು ಅವುಗಳ ಮೇಲೆ ಅವಲಂಬಿತನಾಗಿಲ್ಲ ಅನ್ನೋವಂತಹದ್ದು ನನ್ನ ಸ್ಮರಣೆಯಲ್ಲಿ ಸದಾ ಇರಬೇಕು. ಸೊ ಅಂತಹದ್ದು ಯಾರೋ ಕೆಲವು ಜೀವಗಳಿಗೆ ಈ ರೀತಿ ಆಗುತ್ತೆ, ಅಂತಹವ್ರು ನಂಬುತ್ತಾರೆ. ಬಟ್ ಫಾರ್ ಎ ಪರ್ಸನ್ ಲೈಕ್ ಸ್ವಾತ್ಮಾರಾಮ, ಫಾರ್ ಎ ಪರ್ಸನ್ ಲೈಕ್ ಸ್ವಾತ್ಮಾರಾಮ ಆರ್ ದ ಶಿವ, ಯು ಆರ್ ಸ್ವಾತ್ಮಾರಾಮ. ನಿನ್ನಂತಹವನಿಗೆ ಈ ಪ್ರಾಪಂಚಿಕ ವಸ್ತುಗಳು ನಿನ್ನನ್ನು ಶೇಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ನೀನೇ ಹ್ಯಾಪಿನೆಸ್ಗೆ ಸೋರ್ಸ್, ಯು ಆರ್ ದಿ ವೆರಿ ಸೋರ್ಸ್ ಆಫ್ ದಿಸ್ ಹ್ಯಾಪಿನೆಸ್. ಸೊ ಅದರಿಂದ ನಿನ್ನಂತಹವನಿಗೆ ಈ ಒಂದು ವಿಷಯಗಳು ನಿನ್ನನ್ನು ಮರಳು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋವಂತಹದ್ದನ್ನು ಇಲ್ಲಿ ಪುಷ್ಪದಂತಾಚಾರ್ಯ ಶಿವನೊಂದಿಗೆ ತನ್ನ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಹೇಳಿಕೊಳ್ಳುವ ಮೂಲಕ ಪರಮಾತ್ಮನ ಮಹಿಮೆಯನ್ನು ಸ್ತುತಿ ಮಾಡ್ತಾ ಬಂದಿದ್ದಾನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.